ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ರಮಣ ಭಗವತ್ ಪಾದಾಂಭೋಜೆ ಸದಾ ರಮತಾಂ ಮನೋ. ರಮಣ ಭಗವತ್ ಪಾದಾಂಭೋಜೆ ಸದಾ ರಮತಾಂ ಮನೋ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಹೃದಯಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಅಹಮಿತಿ ಸ್ವಾತ್ಮರೂಪೇಣ ಭಾತಿ. ಹೃದಿ ವಿಷಮನಸಾ ಸ್ವಂ ಚಿನ್ವತಾ ಮಜ್ಜತಾ ವಾ ಪವನಚಲನರೋಧಾತ್ ಆತ್ಮನಿಷ್ಠೋ ಭವತ್ವಂ. ಒಳಗೆ ನಡಿ ಅಂತ ನಿನ್ನೆ ನೋಡಿದೆವು. ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಒಳಗೆ ನಡಿ ಅಂತಂದೆವು. ಒಳಗೆ ಹೋಗುವ ರೀತಿ ಹೇಗೆ? ಚಿನ್ವತ ಜ್ಞಾನ ಮಾರ್ಗ, ಜ್ಞಾನ ಮಾರ್ಗದಲ್ಲಿ ಬೇಕಾದರೂ ಹೋಗು. ಮಜ್ಜತ, ಮಜ್ಜನಂ ಅಂದರೆ ಒಂದಾಗೋದು, ಮುಳುಗೋದು, ಅದು ಭಕ್ತಿಯ ಮಾರ್ಗ. ಇನ್ನೊಂದು ಪವನ ಚಲನ ರೋಧ, ಪವನ ಚಲನ ಉಸಿರಾಟ, ಅದನ್ನು ನಿಧಾನಗೊಳಿಸುವ ಮೂಲಕ. ಯಾವುದಾದ್ರೂ ಒಂದು, ಮೂರು ಬೇಡ, ಯಾವುದಾದ್ರೂ ಪ್ರಾಣಾಯಾಮ, ಭಕ್ತಿಯೋಗ, ಜ್ಞಾನಯೋಗ ಅಥವಾ ಕರ್ಮಯೋಗ ಯಾವುದಾದ್ರೂ ಆದಿತ್ತು. ನೀವು 4 ಕೇಳಿದರೆ ಕೊನೆಗಂತೂ ಅಂತೀರಿ 5ನೇದ್ದು ಏನಾದರೂ ಇದೆಯಾ ಅಂತೇಳಿ. ಯಾಕೆ? ಯಾವುದು ಸುಲಭ ಇಲ್ಲ ಸ್ವಾಮಿ. ನಮ್ಗೆ ಯಾವುದು ಬೇಕು? ಸುಲಭ ಮಾರ್ಗ ಬೇಕು. ನಾವು ದ್ರಾಕ್ಷಿ ತಿನ್ನುವಾಗ ಅದರಲ್ಲಿ ಬೀಜ ಕೂಡ ಸಿಗಬಾರ್ದು, ಸೀಡ್ಲೆಸ್. ದ್ರಾಕ್ಷಿ ತಿನ್ನುವಾಗ ಕೂಡ ನಮಗೆ ಬೀಜ ಸಿಗಬಾರ್ದು, ಆ ಬೀಜ ತೆಗೆದು ಕೊಡಬೇಕು. ಇಲ್ಲ, ಸೀಡ್ಲೆಸ್ ದ್ರಾಕ್ಷಿ ಬೇಕು. ಸುಲಭ ಮಾರ್ಗ ಬೇಕು. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ. ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಅಕ್ಷರಂ ಪರಮಂ ಬ್ರಹ್ಮ. ಅದು ಬೆಳಿಗ್ಗೆ ನಾನು ಎದ್ದು ನನ್ನ ಮನಸ್ಸು ಬುದ್ಧಿಯ ಮೂಲಕ ನಾನು
ನಾನು ನಾನು ಅನ್ನುವಾಗ ಒಂದು ಶರೀರದ ಮೂಲಕದ ವ್ಯಕ್ತಗೊಂಡಾಗ ಅದಕ್ಕೇನು ಹೆಸರು? ಆತ್ಮ. ಆ ಉಪಾಧಿ ಅನ್ನುವ ಶರೀರ ಇಲ್ಲದಿದ್ದರೆ ಎಲ್ಲೆಲ್ಲೂ ಒಂದೇ ಜ್ಯೋತಿ, ಅದಕ್ಕೇನು ಹೆಸರು? ಬ್ರಹ್ಮ. ಸಮುದ್ರ ಅನ್ನುವಂಥದ್ದು ಬ್ರಹ್ಮ, ಸರ್ವವ್ಯಾಪಕವಾಗಿ ವಿಶಾಲವಾಗಿರುವ ಸಮುದ್ರ, ವಿಶಾಲವಾಗಿರುವ ಸಾಗರ ಬ್ರಹ್ಮ. ಸ್ವಾಮಿ, ಅದೇ ನೀರು ಒಂದು ಮಡಕೆಯಲ್ಲಿ, ಒಂದು ಚೊಂಬು, ಒಂದು ಪಾತ್ರೆಯಲ್ಲದಿದ್ದರೆ ಅದಾತ್ಮ. ನೀರು ಒಂದೇ, ಎರಡು ಬೇರೆ ಬೇರೆ ಇಲ್ಲ. ಬೇರೆ ಬೇರೆ ಅಂತ ಮಾಡಿದ್ಯಾರು? ಒಂದು, ಅದಕ್ಕೇನು ಹೆಸರು? ನಮ್ಮ ಶರೀರ ಇದ್ದ ಹಾಗೆ ಅದಕ್ಕೊಂದು ರೂಪ, ಮಡಕೆ ಅನ್ನುವ ಒಂದು ರೂಪ. ಮಡಕೆ ಒಡೆದರೆ ಆ ನೀರನ್ನುವಂಥದ್ದು ಸಮುದ್ರವೇ, ಈಗಲೂ ಸಮುದ್ರವೇ, ಬೇರೆ ಆಗಲಿಲ್ಲ ಅದು. ನಾವು ತಿಳ್ಕೊಂಡದ್ದೀಗ ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ನೀನು ಬೇರೆ, ನಾನು ಬೇರೆ. ಹೊರ ಪ್ರಪಂಚದ ಎಲ್ಲ ಜೀವರಾಶಿಗಳು ಬೇರೆ ಬೇರೆ ಬೇರೆ. ಜ್ಞಾನ ಮಾರ್ಗ. ಇವಾಗ ನೋಡಿ, ಜ್ಞಾನೇನೈವತು ಕೈವಲ್ಯಂ, ಜ್ಞಾನದ ಮೂಲಕ ಮಾತ್ರ ಮೋಕ್ಷ ಸಾಧ್ಯ ಅಂತೆ. ಯಾವುದು ಹೇಳೋದು? ಉಪನಿಷತ್ತು. ಜ್ಞಾನೇನ ಏವ, ಜ್ಞಾನದಿಂದ ಮಾತ್ರ ಕೈವಲ್ಯಂ ಮುಕ್ತಿ ಮೋಕ್ಷ. 4ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳೋದು? ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ. ಆತ್ಮಜ್ಞಾನಕ್ಕೆ ಸರಿಯಾದ ಅರ್ಜುನ ಇನ್ನೊಂದಿಲ್ಲ. ಏನು ಸ್ವಾಮೀಜಿ, ಆತ್ಮಜ್ಞಾನದಲ್ಲಿ ಅಷ್ಟೊಂದು ವೈಶಿಷ್ಟ್ಯ, ಅದೊಂದು ಅಷ್ಟೊಂದು ಮಹತ್ವ ಏನು? ಹೊರಗಿನ ಬಾಕಿ ಎಲ್ಲ ಜ್ಞಾನಗಳೇನುಂಟು, ಕಾಮರ್ಸ್ ನೀವು ಕಲಿಬೋದು, ಎಂಜಿನಿಯರಿಂಗ್ ನೀವು ಕಲಿಬೋದು, ಡಾಕ್ಟರ್ ಆಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಅಡ್ವೊಕೇಟ್ ಆಗ್ಬೋದು, ಅದು ಜ್ಞಾನವೇ. ವ್ಯವಹಾರ ಜ್ಞಾನ. ವ್ಯವಹಾರ ಜ್ಞಾನ ಅಂದ್ರೇನು ಸ್ವಾಮೀಜಿ? ಒಂದು ಸಂಪಾದನೆಗೆ, ಒಂದು ವೃತ್ತಿಗೆ, ಒಂದು ಉಪಾರ್ಜನೆಗೆ, ನನಗೊಂದು ಬದುಕುವುದಕ್ಕೊಂದು ದಾರಿ. ತಪ್ಪಲ್ಲ. ಏನದು? ಜಿಯಾಲಜಿ, ಸೋಷಿಯಾಲಜಿ, ಸೈಕಾಲಜಿ, ಹೊರಗಿನ ಎಲ್ಲ ಆಬ್ಜೆಕ್ಟಿವ್ ಸೈನ್ಸ್ ಅಂತವೆ. ಆಬ್ಜೆಕ್ಟಿವ್ ಸೈನ್ಸ್ ಅಂದ್ರೇನು? ನನಗಿಂತ ಬೇರೆ. ನಾನು 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 ಅಂತ ಏನು ಹೇಳ್ತೇನೆ, ಅದರ ಜ್ಞಾನ ಅಲ್ಲದು. ಮತ್ತು ಸ್ವಾಮೀಜಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಅದು ಸೋಷಿಯಾಲಜಿ, ಅದು ಹಿಸ್ಟ್ರಿ, ಅದು ಕಾಮರ್ಸ್, ಅದು ಎಂಜಿನಿಯರಿಂಗ್, ಅದು ನನಗಿಂತ ಬೇರೆಯಾದ ಯಾವುದೇ ಜ್ಞಾನವನ್ನು ಏನು ನಾವು ಗಳಿಸ್ತೇವೆ ಅದು ಉಪಾರ್ಜನೆ ಸ್ವಾಮಿ, ನಾವು ಸಂಪಾದನೆಗಷ್ಟೇ. ಸ್ವಾಮೀಜಿ, ಏನೇ ಪ್ರಪಂಚವಿದು, ಏನು ದಾಳಿ, ಏನದ್ಭುತ ಪಾರಶಕ್ತಿ ನಿರ್ಘಾತ, ಮಾನವನ ಬೆಲೆ ಏನು, ಮುಗಿವೇನು, ಕೊನೆಯೇನು, ಏನರ್ಥವಿದಕ್ಕೆಲ್ಲ ಸ್ವಾಮೀಜಿ? ನಿಮ್ಮ ತಂದೆ ತಾಯಿಗಳಿಗೆ ನೀವು ಪ್ರಶ್ನೆ ಹಾಕಿ, ಏನು, ನಾನು ಯಾಕೆ ಬಂದೆ ಸ್ವಾಮೀಜಿ, ನಾನು ಯಾಕೆ ಹುಟ್ಟಿದೆ, ನನ್ನ ಜೀವನದ ಅರ್ಥ ಏನು, ಬಂದದ್ದೆಲ್ಲಿಂದ ನಾನು ನಾನೀಗ ಹುಟ್ಟಿದ್ದೇನೆ, ನನಗೆ ಜೀವನಕ್ಕೆ ಏನು ಸ್ವಾಮಿ, ನಾನು ಜೀವನದಲ್ಲಿ ಸಾಧಿಸಬೇಕಾದ್ದು? ಸ್ವಾಮಿ, ಸತ್ತ ಮೇಲೆ ಎಲ್ಲೂ ಹೋಗೋದು? ಸತ್ತ ಮೇಲೆ ನಾವು ಹೋಗೋದೆಲ್ಲಿಗೆ ಸ್ವಾಮೀಜಿ? ನಿಮ್ಮ ಅಪ್ಪ ಅಮ್ಮನಿಗೆ ಕೇಳ್ರಂತೆ, ಸುಮ್ಮನೆ ಬೇಡಾದ್ದೆಲ್ಲ ಕೇಳ್ತಾನೆ, ಬೇಡಾದ್ದೆಲ್ಲ ಕೇಳ್ತಾನೆ, ಬಾಯಿ ತೆಗಿಯಕ್ಕೆ ಬಿಡಲ್ಲ ನಿಮ್ಮನ್ನು, ಸುಮ್ಮನೆ ಸುಮ್ಮನೆ ಇರ್ತಾನೆ. ಏನಿರ್ತದೆ? ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅಂತ ಗೊತ್ತಾಯಿತು. ಗೊತ್ತಿಲ್ಲ ಅಂತ ಅವ್ರು ಹೇಳೋದಿಲ್ಲ, ಬಾಯಿ ತೆಗೆದ್ರೆ ನೋಡು ಅದೆಲ್ಲ ಕೇಳಬಾರ್ದು. ಸ್ಕೂಲಲ್ಲಿ ಕೇಳಿ ಅಂತೆ, ಅದು ಸಿಲೆಬಸ್ಸಲ್ಲೇ ಇಲ್ಲ. ಸ್ಕೂಲಲ್ಲಿ ಎಲ್ಲಿ ಸ್ವಾಮಿ? ಸ್ಕೂಲಲ್ಲಿಲ್ಲ, ಹೈಸ್ಕೂಲಲ್ಲಿಲ್ಲ, ಯೂನಿವರ್ಸಿಟಿಯಲ್ಲಿ ಒಂದು ಸಬ್ಜೆಕ್ಟ್ ಉಂಟು, ಉಪನಿಷತ್ತುಗಳೆಲ್ಲ ಉಂಟು.
ಅದು ಫಿಲಾಸಫಿ ಸಬ್ಜೆಕ್ಟ್ ತಕ್ಕೊಂಡವರಿಗೆ ಅಷ್ಟೇ. ಆದರೆ ಇಲ್ಲಿ ನಮ್ಮ ಅಧ್ಯಾತ್ಮ ಜ್ಞಾನ ಏನು ಹೇಳಿ, ಅಧ್ಯಾತ್ಮ ಜ್ಞಾನ ಅನ್ನುವಾಗ ನಾನು, ಅಧ್ಯಾತ್ಮ ಅಂದ್ರೇನು? ನಾನು 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 ಅಂತ ಏನು ಹೇಳ್ತೇನೆ? ಆ ನಾನನ್ನುವಂಥದ್ದು ಯಾವುದು? ಹೂ ಆಮ್ ಐ? ಮಹರ್ಷಿಗಳ ಹತ್ರ ಹೋದವರ ಹತ್ರ ಅವ್ರು ಕೇಳಿದ್ದೇನು? ಹೂ ಆರ್ ಯು? ಕಸ್ತ್ವಂ ತ್ವಂ ಕಹ? ಯಾರು ನೀನು? ತಮ್ಮ ನೀನಾಗಿ ಆಲೋಚನೆ ಮಾಡು. ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ. ಎಲ್ಲಿಂದ ಬಂದೆ? ಯಾತಕ್ಕಾಗಿ ಬಂದೆ? ಉದ್ದೇಶ ಏನು? ಸ್ವಾಮೀಜಿ, ನಾನು ಹುಟ್ಟುವ ಮೊದಲೆಲ್ಲಿದ್ದೆ? ಸತ್ತ ಮೇಲೆ ಹೋಗೋದೆಲ್ಲಿಗೆ? ಉತ್ತರ ಎಲ್ಲುಂಟು? ಯಾರು ಉತ್ತರ ಕೊಡೋರು? ಇದು ಸ್ವಾಮಿ ಅಧ್ಯಾತ್ಮ. ಆತ್ಮಾನಂ ಅಧಿಕೃತ್ಯ, ನಾನು ಅನ್ನುವ ನನ್ನ ನಿಜ ಸ್ವರೂಪವನ್ನು ಆಧರಿಸಿ ಹೇಳುವ ಜ್ಞಾನ. ಆತ್ಮಾನಂ ಅಧಿಕೃತ್ಯ ವರ್ತತೆ ಅಧ್ಯಾತ್ಮಂ. ಅಧ್ಯಾತ್ಮ ಅಂದ್ರೇನು? ವೇದಾಂತ. ವೇದಾಂತ ಅಂದ್ರೇನು? ವೇದದ ಕೊನೇ ಭಾಗದ ಜ್ಞಾನ ಮಾರ್ಗ. ಅದು ಏನು ಸ್ವಾಮಿ ಹೇಳೋದು? ತಮ್ಮ, ಬೆಳಗ್ಗಿಂದ ಸಂಜೆಯ ತನಕ ನಮ್ಮ ಎಚ್ಚರದಲ್ಲಿ ಬೆಳಗ್ಗಿಂದ ಸಂಜೆಯ ತನಕ ಏನೆಲ್ಲ ಜ್ಞಾನವನ್ನು ನಾವು ಗ್ರಹಿಸ್ತೇವೋ ಆತ್ಮನ ಬೆಳಕಲ್ಲಿ, ಕನಸಲ್ಲಿ ಏನೆಲ್ಲ ಜ್ಞಾನವನ್ನು ಗಳಿಸ್ತೇವೋ ಆತ್ಮನ ಬೆಳಕಲ್ಲಿ, ನಿದ್ದೆಯಲ್ಲಿ ನನಗೇನೋ ಗೊತ್ತಿಲ್ಲ ಅಂತನ್ನೋದು ಆತ್ಮನ ಬೆಳಕಲ್ಲಿ. ನಾನು ಅಂತ ಏನಂತೇನೆ ಸ್ವಾಮೀಜಿ? ಆ ನಾನನ್ನುವ ಜ್ಯೋತಿ ಅದೇನು ಸ್ವಾಮೀಜಿ? ಅದರ ಸ್ವರೂಪವನ್ನು ತಿಳಿಯಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕನ್ನೋದು ಜ್ಞಾನ ಮಾರ್ಗ. ಜ್ಞಾನ ಯಾರ ಜ್ಞಾನ? ಹೊರ ಪ್ರಪಂಚದ ವಿಷಯಗಳ ಜ್ಞಾನ ಅಲ್ಲ. ನಾನು ಕೇನೋಪನಿಷತ್ತಲ್ಲಿ ಹುಡುಗ ಅನ್ನುವಂಥವನು ಗುರುಗಳ ಹತ್ರ ಬಂದಾಗ ಏನು ಕೇಳಿದ್ದು? ಗುರುಗಳೇ, ಕಣ್ಣು ನೋಡ್ತದೆ. ಹೌದು, ಕಣ್ಣು ನೋಡ್ತದೆ. ಗುರುಗಳೇ, ಬರೇ ಕಣ್ಣಿಗೆ ನೋಡುವ ಶಕ್ತಿ ಇಲ್ಲ. ಮತ್ತು ಕಣ್ಣಿನ ಹಿಂದೆ ಯಾರು? ಮನಸ್ಸು. ಮನಸ್ಸಿನ ಹಿಂದೆ ಯಾರು? ಬುದ್ಧಿ. ಬುದ್ಧಿಯ ಹಿಂದೆ ಯಾರು? ಕಾಣಲ್ಲ. ಅದಕ್ಕಾಗಿ ಗುರುಗಳ ಹತ್ರ ಬಂದದ್ದು. ಗುರುಗಳ ಹತ್ರ ಬಂದು ಕೇಳಿದ್ದೇನವನು? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ. ಗುರುಗಳೇ, ನನ್ನ ಮಾತುಗಳು ಬರ್ತಾ ಇವೆಲ್ಲ ಯಾರ ಸಾನ್ನಿಧ್ಯದಿಂದ? ಕಿವಿ ಕೇಳ್ತಾ ಇದೆ. ಕಿವಿ ಕೇಳೋದು ಯಾರ ಸಾನ್ನಿಧ್ಯದಿಂದ? ಕಣ್ಣು ನೋಡೋದು ಯಾರ ಸಾನ್ನಿಧ್ಯದಿಂದ? ಕೈ ಕೆಲಸ ಮಾಡ್ತಾ ಇರೋದು ಯಾರ ಕೇನ? ಯಾರಿಂದ? ಅವ ಕಾಣಲ್ವೇ? ಏನು ಕಾಣ್ತದೆ ಸ್ವಾಮೀಜಿ? ಹೊರ ಜಗತ್ತೆಲ್ಲವೂ ಕಾಣ್ತದೆ. ಯಾರಿಗೆ? ಕಣ್ಣಿಗೆ. ಕಣ್ಣು ಕಾಣ್ತದೆ ಅಂತ ಹೇಳೋದು ಯಾರು? ಅದು ಮನಸ್ಸು. ಮನಸ್ಸಿಗೆ ಕಾಣ್ತದೆ ಅಂತ ಹೇಳೋದು ಯಾರು? ಬುದ್ಧಿ. ಬುದ್ಧಿಯನ್ನು ಬೆಳಗುವ ಜ್ಯೋತಿ ಯಾರು? ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿಯ ಜ್ಞಾನ, ಅದಕ್ಕಂತೇವೆ ಆತ್ಮಜ್ಞಾನ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ.
ಆತ್ಮಜ್ಞಾನಕ್ಕೆ ಸರಿಯಾದ ಜ್ಞಾನ ಇನ್ನೊಂದಿಲ್ಲ. ಯಾಕೆ? ಇವಾಗ ಕೇಳಿ, ಯಾಕೆ? ಸ್ವಾಮಿ, ನಾವು ಬಾಲ್ಯದಿಂದ ನಮ್ಮ ಜೀವನದ ಅಂತ್ಯದ ತನಕ ನಾವು ಹುಡುಕ್ತಾ ಇರೋದೇ, ನಾವು ಬಯಸ್ತಾ ಇರೋದೇ ಶಾಂತಿ, ಸುಖ, ಆನಂದ. ಶಾಂತಿ, ಸುಖ, ಆನಂದ. ಶಾಂತಿ, ಸುಖ, ಆನಂದ ಯಾರ ಸ್ವರೂಪ? ಸಚ್ಚಿದಾನಂದಂಗಳಾತ್ಮಸ್ವಭಾವರಸ. ನನ್ನ ನಿಜ ಸ್ವರೂಪವೇ ಶಾಂತಿ, ಆನಂದ, ಸುಖ. ನಾನು ಅದನ್ನು ಹುಡುಕ್ತಾ ಇರೋದೆಲ್ಲಿ? ಎಲ್ಲೆಲ್ಲೋ. ಬೆಳಿಗ್ಗೆದ್ದ ಕೂಡಲೇ ಹೊರಗಿನ ಪ್ರಪಂಚದ ವಿಷಯಗಳೇ ಕಾಣುವ ಸ್ವಾಮಿ. ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಮೂಗಿಗೆ ವಾಸನೆ, ಚರ್ಮಕ್ಕೆ ಸ್ಪರ್ಶ, ಶಬ್ದ ಸ್ಪರ್ಶ ರೂಪರಸಗಂಧ. ಪ್ರಪಂಚ ಜಗತ್ತು. ಆ ಜಗತ್ತು ಕಾಣುವಾಗ ಇಂದ್ರಿಯಗಳು ಸಹಜವಾಗಿ ಆದರೂ ಹೊರಗಡೆ. ದಾಸರೋ ನಾವೆಲ್ಲ, ಇಂದ್ರಿಯಗಳ ದಾಸರು, ವಿಷಯಗಳ ದಾಸರು. ಕಣ್ಣಿಗೆ ಕಾಣುವ ರೂಪ ಬೇಕು, ಕಿವಿಗೆ ಕೇಳುವ ಶಬ್ದ ಬೇಕು, ತಿನ್ನುವಂಥ ವಸ್ತು ಬೇಕು. ಬೇಕು ಬೇಕದು ಬೇಕಿಗೆ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು. ಆ ಹೊರ ಪ್ರಪಂಚದ ವಿಷಯಗಳು ಅದರ ಹಿಂದೆ ಓಡೋದು ಯಾತಕ್ಕೆ ಕೇಳಿ? ಸ್ವಾಮೀಜಿ ಸುಖ ಬೇಕು, ಅದು ಸುಖ. ಅಲ್ಲಿಲ್ಲ ಸುಖ. ಸುಖ ಇರೋದು ಮನಸ್ಸು ಬುದ್ಧಿಯ ಹಿಂದೆ. ನಿಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವಂಥ ಜ್ಯೋತಿ ಪರಮಾತ್ಮ ವಿಷ್ಣು. ಆನಂದ ಶಾಂತಿ ಇರೋದಲ್ಲಿ ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ. ನಾವು ಬೆಳಗ್ಗೆ ಎದ್ದು ಹುಡುಕೋದಲ್ಲಿ ಮನಸ್ಸು ಬುದ್ಧಿಯ ಮುಂದೆ. ಅದು ಸಿಗಲಿಕ್ಕಿದೆಯಾ ಸ್ವಾಮಿ? ಸಾಧ್ಯನೇ ಇಲ್ಲ. ಇಡೀ ಜೀವನದಲ್ಲಿ ನಾವು ಮಾಡೋದೆಂಥದ್ದು? ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಹೊರಗಿನ ವಿಷಯಗಳಲ್ಲಿ ಸ್ವಾಮಿ. ಅಂತಃಕರಣ ಅನ್ನೋ ಮನಸ್ಸು ಬುದ್ಧಿ ನಮ್ಮ ಶತ್ರು. ಶತ್ರು ಅಂದ್ರೇನು? ಆ ಮನಸ್ಸು ಬುದ್ಧಿಗೆ ಕೇಳಿ ಅಂತೆ. ಇದಕ್ಕನ್ನೋದು ವಿಚಾರ. ವಿಚಾರ ಅಂದ್ರೇನು? ಏಯ್ ಏನು ನಿನಗೆ ಬೇಕು? ನನಗೆ ಶಾಂತಿ ಬೇಕು ಸ್ವಾಮಿ. ಇಲ್ಲಿ ನೋಡು, ನೀನು ಕಂಡುಕೊಂಡದ್ದಿಲ್ಲಿ ಹೇಳು. ನೀನು ಬೇಕು ಅಂತೀಯಲ್ವಾ? ಹೌದು. ಆ ಬೇಕು ಅನ್ನುವ ವಸ್ತುವನ್ನು ನೀನು ಅನುಭವಿಸಿದ್ದಲ್ಲಿ. ಇದಕ್ಕನ್ನೋದು ಸ್ವಾಮಿ ವಿಚಾರ. ಚಿನ್ವತ. ಚಿನ್ವತ ಅಂದ್ರೇನು? ವಿಚಾರೇಣ. ವಿಚಾರ ಮಾಡು. ವಿಚಾರ ಅಂದ್ರೇನು? ಅದೇ ಮನಸ್ಸಿಗೆ ಪ್ರಶ್ನೆ ಹಾಕು. ಏನು ಏನು ಹುಡ್ಕೊಂಡು ಹೋದದ್ದು ನೀನು? ಸುಖ ಬೇಕು. ಸುಖವನ್ನು ಅನುಭವಿಸಿದ್ದಲ್ಲಿ ನೀನು ಸುಖವನ್ನು ಅನುಭವಿಸಿದ್ದಿಲ್ಲಿ ಅಂದರೆ ನಿನಗೆ ಗೊತ್ತಿಲ್ಲದ ವಸ್ತುವನ್ನು ನೀನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕಷ್ಟ ಸ್ವಾಮಿ. ನೀವೇನಾದರೂ ಹುಡುಕ್ತಾ ಇದ್ದರೆ ಜನ ಏನು ಕೇಳ್ತಾರೆ? ಏನು ಹುಡುಕೋ ಸ್ವಾಮಿ ನೀವು? ಏನು ಕಳ್ಕೊಂಡಿದ್ದೀರಿ? ಇದ್ದದ್ದು ನಿಮ್ಮಲ್ಲಿತ್ತದು ಕಳ್ಕೊಂಡಿದ್ದೀರಿ. ಕೀ ಚೈನ್ ಇರ್ಬೋದು, ನಿಮ್ಮಲ್ಲೇ ಇದ್ದ ಕೀ ಚೈನ್ ಇರ್ಬೋದು, 5 ರೂಪಾಯಿ ನಾಣ್ಯ ಇರ್ಬೋದು, ಅಥವಾ ಕಿವಿಯ ಆಭರಣ ಇರ್ಬೋದು. ಈ ಸ್ವಾಮೀಜಿ ಇಲ್ಲೆಲ್ಲೋ ಬಿತ್ತು ಸ್ವಾಮೀಜಿ ಅಂದ್ರೇನು? ನೀವು ಕಳ್ಕೊಂಡದ್ದೇನು ಅಂತ ನಿಮ್ಗೆ ಗೊತ್ತು. ಗೊತ್ತಿಲ್ಲದ ವಸ್ತುವನ್ನೆಲ್ಲ ನೀವು ಹುಡ್ಕೋದು. ಜೀವನ ಪೂರ್ತಿ ನಾವು ಏನು ಹುಡ್ಕೋದು? ಸುಖ, ಶಾಂತಿ, ಆನಂದ. ಅನುಭವಿಸಿದ್ದೆಲ್ಲ ನೀನು ಎಲ್ಲೋ ನೀನು ಅನುಭವಿಸಿದ್ದು ಅದು ಮನಸ್ಸಿಗೆ ಗೊತ್ತಿಲ್ಲ. ಆ ಮನಸ್ಸಿಗೆ ಕೇಳಿ ಅಂತೆ. ಏನು? ನಿಜವಾದ ಸುಖ, ನಿಜವಾದ ಶಾಂತಿಯನ್ನದು ಅನುಭವಿಸಿದ್ದು ಕಾಫಿ ಕುಡಿಯುವಾಗಲ್ಲ, ಯಾರನ್ನೋ ಮುಟ್ಟುವಾಗಲ್ಲ, ಏನನ್ನೋ ನೋಡುವಾಗ ಅಲ್ಲ, ಇಂಪಾದ ಸಂಗೀತ ಕೇಳಿದಾಗ ಅಲ್ಲ,
ಅಲ್ಲ, ಅದೆಲ್ಲ ಸ್ವಲ್ಪ ಸ್ವಾಮಿ. ಸ್ವಲ್ಪ ಅಂದ್ರೇನು? ಆಗಮಾಹ ಬರ್ತವೆ, ಅಪಾಯಿನಃ ಆದ್ಯಂತವಂತಹ. ಹೊರಗಿನ ವಿಷಯಗಳಿಂದ ಬರುವ ಸುಖವೆಲ್ಲವೂ ಆದಿ ಉಂಟು, ಅದಕ್ಕೆ ಅಂತ್ಯ ಉಂಟು. ನೀವು ತಿನ್ನುವ ತನಕ, ಕುಡಿಯುವ ತನಕ, ಮುಟ್ಟುವ ತನಕ, ಕೇಳುವ ತನಕ ಅಷ್ಟೇ ಸ್ವಾಮಿ ಸುಖ. ಅದು ಅದರಲ್ಲಿ ನಿಮ್ಮ ಮನಸ್ಸಿಗೆ ತೃಪ್ತಿ ಇಲ್ಲ. ಮತ್ತು ಮನಸ್ಸು ಏನು ಕೇಳೋದು? ಅಂದ ಸ್ವಾಮೀಜಿ, ನಮಗೆ ಆ ಸುಖ ಅನ್ನುವಂಥದ್ದು ಸ್ವಾಮೀಜಿ ಬಂದರೆ ಹೋಗಲೇಬಾರ್ದು. ಅಂಥ ಸುಖ ಬೇಕು, ಆತ್ಯಂತಿಕ ಸುಖ ಬೇಕು, ಪೂರ್ಣ ಆನಂದ ಬೇಕು. ಹೌದಾ? ಅನುಭವಿಸಿದ್ದೆಲ್ಲಿ ನೀನು? ಅನುಭವಿಸಿದ್ದೆಲ್ಲಿ ಸ್ವಾಮಿ? ನೀವಾಗಿ ನಿದ್ರಾಸ್ಥಿತಿಯಲ್ಲಿ, ಎಲ್ಲಿ ನಿದ್ದೆ ಮಾಡುವಾಗ ಹೊರಗಿನ ವಿಷಯಗಳಿಗಿಂತ ದೂರ, ಇಂದ್ರಿಯ ಮನಸ್ಸುಗಳಿಗಿಂತ ದೂರ ನೀವಾಗಿ ನಿಮ್ಮಲ್ಲೇ ಇದ್ದಾಗ ರಾತ್ರಿ ನಿದ್ದೆಯಲ್ಲಿ ಪೂರ್ಣ ಆನಂದ, ಪೂರ್ಣ ಶಾಂತಿ, ನಿಜವಾದ ಸುಖ ಅನುಭವಿಸಿದ್ದಲ್ಲಿ ಒಳಗೆ. ಬೆಳಿಗ್ಗೆ ಆದಮೇಲೆ ನಾವು ಹುಡುಕೋದಲ್ಲಿ ಹೊರಗೆ. ಅದು ಸಿಗ್ಲಿಕ್ಕೆ ಉಂಟ ಸ್ವಾಮಿ? ಇರೋದೆಲ್ಲದು ಮನಸ್ಸು ಬುದ್ಧಿಯ ಹಿಂದೆ, ನಾವದನ್ನು ಹುಡುಕೋದಲ್ಲಿ ಮನಸ್ಸು ಬುದ್ಧಿಯ ಮುಂದೆ. ಆಚಾರ್ಯರು ಏನಂತಾರೆ ಇದಕ್ಕೆ? ಮೂಢಮತೆ, ಹುಚ್ಚಪ್ಪ. ಭಗವಂತ ಗೀತೆಯಲ್ಲಿ ಏನಂತಾನೆ? ಬರೀ ಮೂಢಮತೆ ಅಂತ ಅಂದಲ್ಲ, ಅವ ಸೇರಿಸ್ತಾನೆ, ವಿಮೂಢಾತ್ಮ ಅಂತಾನೆ. ಸಾಮಾನ್ಯದ ಹುಚ್ಚರಲ್ಲ ನಾವು, ವಿಚಿತ್ರ ಹುಚ್ಚರು. ವಿಚಿತ್ರ ಹುಚ್ಚರಂದ್ರೇನು? ಆನಂದ ಶಾಂತಿಯನ್ನು ನಾವು ಎಲ್ಲಿಟ್ಕೊಂಡದ್ದು? ಮನಸ್ಸು ಬುದ್ಧಿಯ ಹಿಂದೆ. ನಾವು ಹುಡ್ಕೋದಲ್ಲಿ ಮನಸ್ಸು ಬುದ್ಧಿಯ ಮುಂದೆ, ಬೆಳಿಗ್ಗೆ ಎದ್ದ ಕೂಡಲೇ ವಿಷಯಗಳಲ್ಲಿ. ಆಮೇಲೆ ನಮ್ಮ ಕಂಪ್ಲೇಂಟ್ ಏನು? ಸ್ವಾಮೀಜಿ ದೇವರು ಶಾಂತಿ ಕೊಟ್ಟಿಲ್ಲ ಸರ್. ಎಲ್ಲ ರಗಳೇ. ಸುಖ ಶಾಂತಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರ ಹೃದಯದಲ್ಲಿಟ್ಟಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಪ್ರತಿಯೊಬ್ಬನ ಹೃದಯದಲ್ಲಿ, ಪ್ರತಿಯೊಬ್ಬನ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಈಶ್ವರ ಪರಮಾತ್ಮ. ಅವನ ಸ್ವರೂಪ ಏನು? ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ. ಆನಂದ ಸ್ವರೂಪ, ಶಾಂತಿಯ ಧಾಮ. ಸಣ್ಣ ಮಕ್ಕಳನ್ನು ನೋಡಿ ಅಂತೆ, 1 ವರ್ಷದ 2 ವರ್ಷದ 3 ವರ್ಷದ ಮಕ್ಕಳನ್ನು ನೋಡಿ ಅಂತೆ. ತಾಯಿ ಹೊಟ್ಟೆ ತುಂಬಿಸಿದರೆ ಸಾಕು ಮಗುವಿಗೆ. ಚಾಪೆಯಲ್ಲಿ ಮಲಗಿರ್ತದೆ ಮಗು. ಆ ಮಗುವಿನ ಮುಖ ನೋಡಿ ಅಂತೆ ನೀವು. ಪ್ರಶಾಂತ ಮುಖ, ಪ್ರಸನ್ನತೆ, ಆನಂದವಾಗಿರುತ್ತೆ ಮಗು. ಎಲ್ಲಿಂದ ಬಂದದ್ದು? ಯಾರು ಕೊಟ್ಟದ್ದಲ್ಲ, ಹೊರಗಿಂದ ತಂದದ್ದ ಅಲ್ಲ, ಅಂಗಡಿಯಿಂದ ತಂದು ಕೊಟ್ಟ ಅಲ್ಲ ಸರ್. ಅಲ್ಲ, ಏನೋ ಒಳ್ಳೆ ಏನೊಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಂದ್ರೆ ಅಲ್ಲ ಸ್ವಾಮಿ. ಮಗುವಿನ ಮೈಯಲ್ಲಿದ್ದ ಬಟ್ಟೆ ಎಲ್ಲ ತೆಗೆದುಬಿಡಿ, ಆನಂದವಾಗಿರ್ತಾನೆ, ಸಂತೋಷವಾಗಿರ್ತಾನೆ ಸ್ವಾಮಿ. ಎಲ್ಲಿಂದ ಬಂದದ್ದು? ಬಂದದ್ದಲ್ಲ. ಮತ್ತು ಅವನ ಸ್ವರೂಪ ಅಲ್ಲೇ ಇದೆ ಸ್ವಾಮೀಜಿ. ಆನಂದ ಶಾಂತಿ ಅನ್ನುವಂಥದ್ದು ನಾನು ಮಗುವಾಗಿರುವಾಗ ನನ್ನಲ್ಲೇ ಇದ್ದದ್ದು ಹೌದಾದರೆ, ಬೆಳೆದಾಗ ಅದು ಹೋಗೋದೆಲ್ಲಿಗೆ ಸ್ವಾಮಿ? ಬೆಳೆದಾಗ ನಾವು ನಮ್ಮ ಮನಸ್ಸನ್ನು ನಾವಾಗಿ ಹಾಳು ಮಾಡಿಕೊಂಡು ಕಳ್ಕೊಳ್ಳೋದು. ಕೊಳದ ಜಲ ನಿನ್ನ ಮನಲೋಗರದರೊಳಗಿಳಿಯೆ ತಳದ ಕಸತೇಲುತ್ತ ಬಗ್ಗಡಬದಹುದೋ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದೆ ಮರಳಿ ತಿಳಿಯಹುದು ಶಾಂತಿಯಲಿ. ಪ್ರಶಾಂತವಾದ ಕೊಳ, ಚೆನ್ನಾಗಿ ನೀರು, ಒಂದು ಅಲೆಗಳಿಲ್ಲ, ಅಷ್ಟೊಂದು ಪ್ರಶಾಂತವಾದ ಕೊಳ. ಒಂದು ಕಲ್ಲು ಬಿಸಾಕಿ ಶುರುವಾಗುತ್ತೆ ಸ್ವಾಮಿ.
ಏನು ತರಂಗಗಳು, ಏನು ಡಿಸ್ಟರ್ಬೆನ್ಸ್. ಅದು ಅಲುಗಾಡಿತು ಸ್ವಾಮಿ. ನಮ್ಮ ಮನಸ್ಸು ಹಾಗೆ. ನಮ್ಮ ನಿಜ ಸ್ವರೂಪ ಪ್ರಶಾಂತವಾಗಿರ್ತೇವೆ, ಶಾಂತವಾಗಿ. ಒಂದು ಸ್ವಲ್ಪ ಏನಾದರೂ ನಮ್ಮ ಹತ್ತಿರದವರು ನನಗೆ ಬೇಕಾದ್ದು ಏನೂ ಆಗಲಿಲ್ಲ, ನನಗೆ ಸಿಗಬೇಕಾದ್ದು ಸಿಗಲಿಲ್ಲ, ಶುರುವಾಯಿತು. ಮತ್ತು ಪುನಃ ಸಿಗೋದು ಯಾವಾಗದು ಶಾಂತಿ? ಹೊರಗಿಂದ ಬರೋದಲ್ಲ. ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ರಾಮ ರಾಮ ಅಂತನ್ನಿ, ಶಿವ ಶಿವ ಅಂತನ್ನಿ, ನಾರಾಯಣಾಯ ಅಂತನ್ನಿ, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಶಾಂತಿ ಸುಖ ನಮ್ಮ ಸ್ವರೂಪ ಬರುವಂಥದ್ದಲ್ಲ, ಯಾರೂ ಕೊಡುವಂಥದ್ದಲ್ಲ. ಮೂರು ವರ್ಷ ಗುರುಗಳ ಆಶ್ರಮದಲ್ಲಿದ್ದಂತೆ, ಅಲ್ಲ 3 ತಿಂಗಳು, ಸಾರಿ 3 ತಿಂಗಳು ಗುರುಗಳ ಆಶ್ರಮದಲ್ಲಿದ್ದಂತೆ ಶಿಷ್ಯ ಇವತ್ತು ಉಪದೇಶ ಕೊಡ್ತಾರೆ, ಇವತ್ತು ಉಪದೇಶ ಕೊಡ್ತಾರೆ, ಇವತ್ತು ಉಪದೇಶ ಕೊಡ್ತಾರೆ. ಗುರುಗಳು ಮೌನ. ಅವ ಕಾಯ್ತಾನೇ ಇದ್ದಾನೆ. ಇವತ್ತು ಉಪದೇಶ, ಇವತ್ತು ಉಪದೇಶ, ಇವತ್ತೇನಾದರೂ ಒಂದು ಉಪದೇಶ, ಇವತ್ತೇನಾದ್ರು ಬಾಯಿ ಬಿಡ್ತಾರೆ ಅವರು. ಮಾತಿಲ್ಲ. 3 ತಿಂಗಳು ಕಾದ. ಸಿಟ್ಟು ಬಂದು ಬಿಡ್ತವನಿಗೆ, ತಾಳ್ಮೆ ತಪ್ಪಿತು. ಗುರುಗಳಿಗೆ ಹೇಳ್ತಾನಂತೆ, ಹೊರಟೆ ನಾನು, ಕಾದು 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 ಬೇಸತ್ತು, ನಾನು ಹೊರಟೆ, ಸಾಕಾಯ್ತು ನನಗೆ. ಗುರುಗಳಂದ್ರಂತೆ, ನಿನಗೆ ಬರಲಿಕ್ಕೆ ನಾನು ಹೇಳಲೇ ಇಲ್ಲ, ಬಾ ಅಂತ ನಾನು ಕರೆದೇ ಇಲ್ಲ, ನೀನಾಗಿ ಬಂದವ, ಹೋಗುದಾದ್ರೆ ಹೋಗು. 3 ತಿಂಗಳಿಂದ ಕಾಯ್ತಾ ಇದ್ದೇನೆ. ಇಲ್ಲಿ ನೋಡು, ದಿನಾ ಪ್ರವಚನ ಮಾಡ್ತಾನೇ ಇದ್ದೆ, ನೀನು ಕೇಳಲೇ ಇಲ್ಲ. ದಿನಾ ಪ್ರವಚನ ಮಾಡ್ತಿದ್ರ ನೀವು? ಹೌದು. ಯಾವಾಗ ಬಾಯಿ ತೆರೀಲೇ ಇಲ್ಲ, ಅದೇ ಪ್ರವಚನ. ಅಂದರೆ ನೀನು ಮೌನವಾಗಿರು, ಅದೇ ಪ್ರವಚನ. ಅಂದ್ರೇನು? ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಅನ್ನುವಂಥದ್ದು ಬೆಳೆದಷ್ಟು, ಗಲಾಟೆ ಮಾಡಿದಷ್ಟು ಅಶಾಂತಿ ಜಾಸ್ತಿ. ಆ ಮನಸ್ಸು ಬುದ್ಧಿಯ ತಳದಲ್ಲಿ ಯಾರು? ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಯಾರು? ಆನಂದ ಪರಮಾತ್ಮ. ಆನಂದ ಶಾಂತಿ ಬೇಕೋ? ನಡಿ ಒಳಗೆ, ಪ್ರಶಾಂತವಾಗಿರು, ಪ್ರಶಾಂತವಾಗಿರು. ಎಲ್ಲಿ ಅನುಭವಿಸಿದ್ದು ನೀನು? ನಿನ್ನ ನಿದ್ದೆಯಲ್ಲೇ. ನಿದ್ದೆಯಲ್ಲಿ ನೀನು ಅನುಭವಿಸಿದ್ದೆಲ್ಲಿ? ಮನಸ್ಸು ಬುದ್ಧಿ ನಿನ್ನಲ್ಲೇ ನಿಂತಾಗ, ಆತ್ಮಸ್ವರೂಪದಲ್ಲಿ ಮನಸ್ಸು ಬುದ್ಧಿ ನಿಂತಾಗ. ಸ್ವಾಮಿ, ನಮ್ಮ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನುದ್ಧಾರ. ಪೂಜೆ ಮಾಡು ಅಂತ ಅನ್ನೋದು ಏನಕ್ಕೆ? ಭಜನೆ ಮಾಡು ಅಂತ ಹೇಳೋದು ಯಾತಕ್ಕೆ? ಜಪ ಮಾಡು, ಧ್ಯಾನ ಮಾಡು, ಒಳಗೆ ಬಾ. ಎಲ್ಲಿಗೆ? ಇಂದ್ರಿಯಗಳು ಹೊರಗೆ ಹೋಗುವುದನ್ನು ನಿಲ್ಲಿಸಿದರೆ ಸಾಕು, ಮನಸ್ಸು ತಳಮಳವಾಗಿ ಕುಣಿಸುವುದನ್ನು ನಿಲ್ಲಿಸಿದರೆ ಸಾಕು. ಶಾಂತಿ ತರೋದು ಬೇಡ, ಸುಖ ಅನ್ನುವಂಥದ್ದನ್ನು ನೀನು ತರೋದು ಬೇಡ. ನಿನ್ನ ಸ್ವರೂಪ ಅಲ್ಲೇ ಇದೆ, ಕಾಪಾಡಿಕೋ. ಗುರುಗಳು ಹೇಳಿದ್ರಂತೆ, ನೀನು ಬಂದದ್ದು 3 ತಿಂಗಳಾದದ್ದಷ್ಟೇ, ನಿನಗೆ ತಾಳ್ಮೆ ಇಲ್ಲ. ನನ್ನ ಕತೆ ಕೇಳು. ಏನು? ನಾನು ಗುರುಗಳ ಹತ್ರ ಹೋದಾಗ 3 ವರ್ಷ ಇದ್ದೆ ಅಲ್ಲಿ. ಹೌದಾ? 3 ವರ್ಷನವ್ರು ಮಾತಾಡೇ ಇಲ್ಲ. ಅಲ್ಲಿ ನಾನಿದ್ದೆ ಅಲ್ಲ, ಅದು ಹೇಳು. 3 ವರ್ಷ ಕೂಡ ಒಂದು ಮಾತಿಲ್ಲ. ಆಮೇಲೆ ಅರ್ಥ ಆಯಿತು. ಅಷ್ಟೊತ್ತಿಗೆ ಮನಸ್ಸು ಬುದ್ಧಿಗೂ ಸಾಕಾಗಿತ್ತು. ಏನು?
ತಣ್ಣಗಾಯಿತು. ಮನಸ್ಸು ಬುದ್ಧಿ ಗಲಾಟೆ ಮಾಡೋದನ್ನು ನಿಲ್ಲಿಸಿ ತಣ್ಣಗಾದರೆ ಸಾಕು, ಅಲ್ಲೇ ಇದೆ ಶಾಂತಿ. ಶಾಂತಿ ಅಲ್ಲೇ ಸ್ವಾಮಿ, ನಮ್ಮ ಸ್ವರೂಪವೇ ಶಾಂತಿ. ಇವಾಗ ಕೇಳಿ ಮಹರ್ಷಿಗಳು ಸ್ವಾಮಿ ತಮ್ಮ ಸ್ವಾನುಭವದಿಂದ ಮಹರ್ಷಿಗಳು ಅನುಭವವನ್ನು ಪಡೆದವರು, ಆತ್ಮಾನುಭವವನ್ನು ಪಡೆದವರು, ಆತ್ಮನಿಷ್ಠೆಯನ್ನು ಪಡೆದವರು. ನೀವೇನಾದ್ರು ಕೇಳ್ಬೋದು, ಸ್ವಾಮೀಜಿ ಅವ್ರಿಗೆ ಗುರುಗಳು ಯಾರು? ಮಹರ್ಷಿ ರಮಣರಿಗೆ ಗುರುಗಳು ಯಾರು? ಎಲ್ಲಿ ಹೋದದ್ದವರು? ಈ ತತ್ವಜ್ಞಾನವನ್ನು ಕಲಿತದ್ದೆಲ್ಲಿ ಅವರು? ಅವರ ಸ್ವಾನುಭವದಲ್ಲಿ ಅವರು ಹೇಳೋದು ನೋಡಿ. ಫಿಲಾಸಫಿ ಅಂದ್ರೇನು? ತತ್ವಜ್ಞಾನ ಅಂತಂತೇವಲ್ಲ, ಅಂದ್ರೇನು ಕೇಳಿ. ಆರಭ್ಯತೆ ಜೀವ ಜಗತ್ ಪರಾತ್ಮ. ಎಲ್ಲರ ಮನಸ್ಸಲ್ಲೂ ಪ್ರಶ್ನೆಗಳೇನಿರುವ ಸ್ವಾಮಿ? ಜೀವ ನಾನು ಯಾರು? ಜಗತ್ತು ಎಲ್ಲಿಂದ ಬಂತು? ಈಶ್ವರ ಎಲ್ಲಿದ್ದಾನೆ? ಇದು ಮೂರು ತಾನೇ ಪ್ರಶ್ನೆಗಳು. ನೀವು ಕ್ರಿಶ್ಚಿಯಾನಿಟಿಗೆ ಹೋಗಿ ಈ ಮೂರೇ ಪ್ರಶ್ನೆಗಳು ಸ್ವಾಮಿ. ನೀವು ಇಸ್ಲಾಮಿಗೆ ಹೋಗಿ ಇದೇ ಮೂರು ಪ್ರಶ್ನೆಗಳು. ಜೈನಿಸಮ್, ಬುದ್ಧಿಸಮ್, ಮತ್ತೊಂದು ಪುನೊಂದು 27 ಇಸಮ್ಗಳಿರ್ಬೋದು ಸ್ವಾಮಿ. ಎಲ್ಲವೂ ಮನುಷ್ಯನ ಮನಸ್ಸಿಂದ ಬರುವ ಪ್ರಶ್ನೆಗಳು ಮೂರೇ. ಏನು ಮೂರು ಪ್ರಶ್ನೆಗಳು? ಸ್ವಾಮೀಜಿ ನಾನೆಲ್ಲಿಂದ ಬಂದೆ? ನಾನು ಮೊದಲು ಜೀವ, ನಾನೆಲ್ಲಿಂದ ಬಂದೆ? ಬಂದ ಕಾರಣ ಏನು? ಸತ್ತ ಮೇಲೆ ಹೋಗೋದೆಲ್ಲಿಗೆ? ಮೊದಲನೇ ಪ್ರಶ್ನೆ ಯಾರ ಬಗ್ಗೆ? ಜೀವ, ನಾನು. ಎರಡನೇ ಪ್ರಶ್ನೆ ಸಹಜವಾಗಿ ಕಾಣ್ತಾ ಇರುವ ಜಗತ್ತು. ಸ್ವಾಮೀಜಿ ಜಗತ್ತನ್ನು ಸೃಷ್ಟಿ ಮಾಡಿದವ ಯಾರು? ಆದಿ ದಿವಸವದಾವುದೆಂದು ಎಂದೆಂದು ಮಿಹ ಜಗಕ್ಕೆ. ಹೊರ ಪ್ರಪಂಚವನ್ನು ಸೃಷ್ಟಿ ಮಾಡಿದವ ಯಾರು? ಯಾವ ಉದ್ದೇಶ? ಸೃಷ್ಟಿಯ ಉದ್ದೇಶ ಏನು? ಮೂರನೇ ಪ್ರಶ್ನೆ ಏನು ಹೇಳಿ? ಸಹಜವಾಗಿ ಮೂರನೇ ಪ್ರಶ್ನೆ ಏನು? ನಾನಿದ್ದೇನೆ, ಜೀವ, ಜಗತ್ತು ಉಂಟು. ಜಗತ್ತು, ಪ್ರಪಂಚ ಹಾಗೂ ಜೀವ ಜಗತ್ತು ಇದು ಎರಡು ಕಾಣ್ತಾ ಇದೆ. ಹೌದು, ಕಾಣ್ತಾ ಇದೆ ಅಂದ್ರೇನು? ಇದಕ್ಕೆ ಕಾರಣ ಒಬ್ಬ ಇರಬೇಕು. ಎಲ್ಲಿದ್ದಾನವನು? ಈಶ್ವರ ಎಲ್ಲಿ? ಇದು ಸ್ವಾಮಿ ಪ್ರಶ್ನೆ, ಎಲ್ಲರ ಮನಸ್ಸಿನ ಪ್ರಶ್ನೆ ಸ್ವಾಮಿ. ನಿಮ್ಮಲ್ಲಿ ಈ ಮೂರು ಪ್ರಶ್ನೆಗಳು ಬಂದು ನಿಮಗೆ ಹೆಸರು ಫಿಲಾಸಫರ್. ತತ್ವವನ್ನು ಅರಸುವವನು ತಾತ್ವಿಕ ವ್ಯಕ್ತಿ. ನಾನು ಯಾರು? ಜಗತ್ತೆಲ್ಲಿಂದ ಬಂತು? ಶಿವ ಎಲ್ಲಿ? ಪರಮಾತ್ಮ ಎಲ್ಲಿ? ಭಗವಂತ ಎಲ್ಲಿ? ಮಹರ್ಷಿಗಳದ್ದು ಉತ್ತರ ನೋಡಿ, ಎಷ್ಟು ಸುಂದರವಾಗಿ ಉತ್ತರ ಕೊಡ್ತಾರೆ ನೋಡಿ. ಆರಭ್ಯತೆ ಜೀವ ಜಗತ್ಪರಾತ್ಮ ತತ್ವಾಭಿಧಾನೇನ ಮತಂ ಸಮಸ್ತಂ ಏತತ್ರಯಂ ಯಾವದಹಂ ಮತಿ ಸ್ಯಾತ್ ತಸ್ಯಾ ಪ್ರಣಾಶಃ ಪರಮಾರ್ಥ ಮುಕ್ತಿ. ಮಹರ್ಷಿಗಳ ಉತ್ತರ ಏನು? ತಮ್ಮ ಬಾಯಲ್ಲಿ ಏನು ಪ್ರಶ್ನೆ ಕೇಳಿದ್ದು ನೀನು? ನಾನು ಯಾರು? ಜೀವ ಎಲ್ಲಿಂದ ಬಂತು? ಜಗತ್ತನ್ನು ಸೃಷ್ಟಿಸಿದವನು ಯಾರು? ಶಿವ ಎಲ್ಲಿ? ಈಶ್ವರ ಎಲ್ಲಿ? ಜಗತ್ತಿಗೂ ಜೀವಕ್ಕೂ ಕಾರಣವಾದ ಈಶ್ವರ ಎಲ್ಲಿ? ಸರಿ. ಮತಂ ಸಮಸ್ತಂ ಮತಂ, ಎಲ್ಲ ಧರ್ಮಗಳು ಆರಂಭ ಆಗೋದೇ ಈ ಮೂರು ಪ್ರಶ್ನೆಗಳ ಮೂಲಕ. ಜೀವ ಜಗತ್ಪರಾತ್ಮ ಇತಿ ತತ್ವ ಅಭಿಧಾನೇನ ಸಮಸ್ತಂ ಮತಂ ಆರಭ್ಯತೆ, ಶುರುವಾಗ್ತದೆ. ನಾನು ಹೇಳ ಮಹರ್ಷಿಗಳ ಉತ್ತರ ನೋಡಿ, ನಾನು ಹೇಳ ಯಾರದು ಪ್ರಶ್ನೆ ಕೇಳೋದು? ಯಾರದು ಪ್ರಶ್ನೆ ಕೇಳಿದ್ದು? ನಾನು ಸ್ವಾಮೀಜಿ. ಇವಾಗ ಬಾಯಿಲಿ ಯಾರದು ಪ್ರಶ್ನೆ ಕೇಳಿದ್ದು? ನಾನು. ಏತತ್ರಯಂ, ಈ ಮೂರೂ ಕೂಡ ಯಾವದ್ ಅಹಮ್ಮತಿ ಸ್ಯಾತ್,
ನೀನು ಬೆಳಿಗ್ಗೆ ಎದ್ದ ಮೇಲೆ ತಾನೇ ಇದು 3 ನಿನಗೆ ಕಂಡದ್ದು. ಹೌದು, ಅವನನ್ನೇ ಹೊಡಿ. ಯಾರದು ಪ್ರಶ್ನೆ ಕೇಳಿದ್ದು? ನಾನು. ನಾನು ಯಾರು ಅನ್ನುವ ರೀತಿಯಲ್ಲಿ ಒಳಗೆ ಹೋಗು. ಅಯಮಹಂಕುತೋ ಭವತಿ ಚಿನ್ವತಃ ಐಪತತ್ಯಹಂ ನಿಜ ವಿಚಾರಣಂ. ವಿಚಾರದ ಮಾರ್ಗ ಚಿನ್ವತ. ವಿಚಾರದ ಮಾರ್ಗ ಅಂದ್ರೇನು ಸ್ವಾಮೀಜಿ? ಅಲ್ಲ, ಎಲ್ಲ ಪ್ರಶ್ನೆಗಳನ್ನು ಕೇಳೋದು ಯಾರದು? ನಾನು. ಯಾರು ಹೇಳು? ನಾನು. ಅದು ಯಾರು? ಬೆಳಿಗ್ಗೆ ಎದ್ದ ಕೂಡಲೇ ನಾನು. ಈ ನಾನು ಅಂತಂತಾನಲ್ಲ. ಹೌದು, ಅವ ಎದ್ದ ಮೇಲೆ ತಾನು ಎಲ್ಲ ಪ್ರಶ್ನೆಗಳು. ಹೌದು, ಆ ನಾನು ಅನ್ನುವಂಥವನು ಬೆಳಿಗ್ಗೆ ಎದ್ದ ಮೇಲೆ ಎಲ್ಲ ಪ್ರಶ್ನೆಗಳು. ಹೌದು, ಆ ನಾನು ಅಂತ ಯಾವನ ಅಂತಿದ್ದಾನೋ ಅದರ ಮೂಲ, ಅದರ ಆಧಾರ, ಅದು ಅಧಿಷ್ಠಾನ, ಅದಕ್ಕೆ ಆಶ್ರಯ ಯಾರು? ಒಳಗೆ ಹೋಗು. ಅಯಂ ಅಹಂ ಕುತೋ ಭವತಿ. ನಾನು ಅಂತಂತೆಯಲ್ಲ, ಅದು ಎಲ್ಲಿಂದ ಉತ್ಪತ್ತಿ ಆಗೋದು? ಒಳಗೆ ಹೋಗು. ಒಳಗೋಗೋದಂದ್ರೆ ಎಲ್ಲಿಗೆ? ಮನೆಯಲ್ಲ ಒಳಗೆ ಹೋಗೋದು. ಬಾಗಿಲಾಕಿ ಒಳಗೆ ಹೋದಾಗ ಎಲ್ಲಿ ಸ್ವಾಮಿ ಒಳಗೆ ಹೋಗೋದಂದರೆ ಈ ನಾನು ಅಂತ ನಾನು ಏನು ಅಂತೇನೆ ಅದರ ಉತ್ಪತ್ತಿ ಸ್ಥಾನ ಎಲ್ಲಿ ಅನ್ನುವ ರೀತಿಯಲ್ಲಿ ಅದಕ್ಕೆ ಎಲ್ಲಿ ಸ್ವಾಮಿ ಒಳಗೆ ಹೋಗೋದು ನೀವು? ದೇಹ ಆರಂಭದಲ್ಲಿ ನಾನಂದ್ರೇನು? ಇದು ಸ್ವಾಮೀಜಿ ಅದು ಎಚ್ಚರದಲ್ಲಿ ಮಾತ್ರ. ಇನ್ಯಾರು ಹೇಳು? ಮನಸ್ಸು ಅದು ಕನಸಲ್ಲಿ ಮಾತ್ರ. ಬುದ್ಧಿ ಒಳ್ಳೆಯದು. ಬುದ್ಧಿಯಲ್ಲಿ ನಾನು ಅಂತ ಅಂತೀಯ? ಹೌದು. ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ. ಹೌದು, ಇದು 4 ತಾನೇ? ಹೌದು. ತಮ್ಮ, ನಾನೊಂದು ಪ್ರಶ್ನೆ ಕೇಳಲ್ಲ? ಏನು? ಇದು 4 ಇಲ್ಲದಿರುವಾಗಲೂ ನೀನಿದ್ದೀಯಲ್ವ? ಎಲ್ಲಿ ಸ್ವಾಮಿ? ನಿದ್ದೆಯಲ್ಲಿ. ಓ, ದೇಹವೂ ಅಲ್ಲ, ಇಂದ್ರಿಯಗಳು ಅಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು. ಇದು ಯಾವುದೂ ಇಲ್ಲದಿದ್ದಾಗಲೂ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂ ಎಲ್ಲವನ್ನು ದಾಟಿದ್ರು ನಾನಿದ್ದೇನೆ. ಯಾವಾಗ? ನಿತ್ಯ ಸ್ಥಿತಿಯಲ್ಲೇ ಇದ್ದೇನೆ ಸ್ವಾಮೀಜಿ. ನಾನು ಯಾರು? ಒಳಗೋಗು. ಹೋಳು ಸ್ವಾಮಿ. ನಮ್ಮಲ್ಲಿ ಸ್ಥೂಲ, ಅತ್ಯಂತ ಸ್ಥೂಲ ಅನ್ನುವಂಥದ್ದು ದೇಹ. ಇದು ಕಣ್ಣಿಗೆ ಕಾಣುವಂಥದ್ದು. ಇದರ ಹಿಂದೆ ಇಂದ್ರಿಯಗಳು, ಇದರ ಹಿಂದೆ ಮನಸ್ಸು, ಅದರ ಹಿಂದೆ ಬುದ್ಧಿ, ಅದರ ಹಿಂದೆ ನಾನು ಅಹಂಕಾರ. ಅದರ ಬುಡಕ್ಕೆ ಹೋಗಿ ಸ್ವಾಮಿ. ಒಂದು ವೇಳೆ ಅದರ ಬುಡಕ್ಕೆ ನೀವು ಹೋದರೆ, ಯಾರೂ ಹೋಗೋ ಪ್ರಯತ್ನ ಮಾಡಲಿಲ್ಲ, ಆ ಒಳಗೆ ಹೋಗುವ ಪ್ರಯತ್ನ ಸ್ವಾಮಿ. ಏನು? ಜ್ಞಾನ. ಇನ್ನೊಂದು ಹೆಸರು ಧ್ಯಾನ. ಅಂತಃಕರಣನು ಅಂತ ಮನಸ್ಸು ಪ್ರಶಾಂತವಾದಷ್ಟು ಒಳಗೆ ಒಳಗೆ ಒಳಗೆ, ಮನಸ್ಸು ಅಶಾಂತವಾದಷ್ಟು ಹೊರಗೆ. ಬೆಳಿಗ್ಗೆ ಎದ್ದೆವು, ರಜೋರಾಗಾತ್ಮಕಂ ವಿದ್ಧಿ. ಬೆಳಿಗ್ಗೆ ಎದ್ದ ಕೂಡ ರಜೋಗುಣದ ಪ್ರಭಾವ ಎದ್ದಾಯಿತು. ಹೇಳೋದಂದ್ರೇನು? ಇಲ್ಲಿ ತನಕ ಬಂದಾಯಿತು. ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಶರೀರ, ಪಂಚಕೋಶಗಳಲ್ಲೂ ನಾನಿದ್ದೇನೆ ಸ್ವಾಮಿ. ಬೆಳಿಗ್ಗೆ ಎದ್ದ ಕೂಡಲೇ ರಾತ್ರಿ ನೀವು ಮಲಗುವಾಗ ದೇಹ, ಇಂದ್ರಿಯಗಳು ಇಲ್ಲ, ಮನಸ್ಸು, ಬುದ್ಧಿ ಎಲ್ಲಿ? ಆತ್ಮನ್ಯೇವಾತ್ಮನೋ
ಆತ್ಮನಾ ತಿಷ್ಠತಿ. ಅದು ನಿಮ್ಮ ನಿಜ ಸ್ವರೂಪ. ಅದು ನಾನು. ನಂಬದಿರು ಈ ದೇಹ ನಿತ್ಯವಲ್ಲ. ಅಂಬುಜಾಕ್ಷನ ಭಜಿಸಿ ಸುಖಿಯಾಗು ಮನವೇ. ಕನಕದಾಸರು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪರಮಾತ್ಮನ ಸಾನ್ನಿಧ್ಯ ಅನ್ನುವಂಥದ್ದಿಲ್ಲದಿದ್ದರೆ ನೋಡಲಿಕ್ಕಾಗುತ್ತಾ ಸ್ವಾಮಿ? ಆಗಲ್ಲ. ಕೇಳೋಕ್ಕಾಗುತ್ತಾ? ಆಗಲ್ಲ. ನಾಲ್ಗೆಯಲ್ಲಿ ಮಾತಾಡೋಕ್ಕಾಗುತ್ತಾ? ಆಗಲ್ಲ. ಕಾಲು ನಡೀತದ? ನಡೆಯಲ್ಲ. ಕೈಯಲ್ಲಿ ಕೆಲಸ? ತೇನ ವಿನ ತೃಣಮಪಿನ ಚಲತಿ. ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ ಸ್ವಾಮಿ, ತೇನ ವಿನ. ಆದರೆ ಅವ ಕಾಣಲ್ಲ. ಅವನ ಸಾನ್ನಿಧ್ಯಕ್ಕೆ ಹೋಗಬೇಕು. ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರಮಯ. ಇದು ಸ್ವಾಮಿ ಏನು ಕೋಟು, ಪಂಚಕೋಶಗಳು, 5 ಕೋಟು ಹಾಕ್ಕೊಂಡಾಗೆ. 5 ದಾಟಿ ಒಳಗೆ ಬಾ. ನಿಜ ಸ್ವರೂಪ. ನಾನು. ಆವಾಗ ಆ ನಾನು ಒಳಗೆ ಹೊರಗನ್ನುವಂಥದ್ದಿಲ್ಲ. ತಪ್ಪು ತಿಳ್ಕೊಬೇಡಿ. ದೇಹದ ಒಳಗಲ್ಲ, ಅಲ್ಲಿ ಸರ್ವವ್ಯಾಪಕವಾಗಿರುವ ಜ್ಯೋತಿ. ಅದು ಎಲ್ಲೆಲ್ಲೋ ಬೆಳಗುತ್ತಾ ಇರುವ ಜ್ಯೋತಿ ನಾನು. ಇವಾಗ ಹೇಳಿ, ನಮ್ಮ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿ ಅದ ಸ್ಪಂದನ. ಆ ಅಂತಃಕರಣನು ಮನಸ್ಸು ಬುದ್ಧಿ ಸ್ಪಂದನಗೊಂಡಿತು. ಬಂದೆವು, ಬೆಳಿಗ್ಗೆ ಎದ್ದೆವು. ಬೆಳಿಗ್ಗೆ ಎದ್ದೆವು, 3 ಬಂತು. ಯಾವುದು 3? ನಾನು, ಮಿಸ್ಟರ್ ನಾನು, ಜೀವ. ಮಿಸ್ಟರ್ ನಾನು, ಜೀವ. ನನಗಿಂತ ಬೇರೆ ಜಗತ್ತು. ಸ್ವಾಮೀಜಿ, ನಾನು ಜಗತ್ತಿರಬೇಕಾದ್ರೆ ಶಿವ ಎಲ್ಲಿ? ಇದು 3 ನಿಮ್ಮ ಮನಸ್ಸಿನ ಮೋಸ. ನೆನಪಿರಲಿ, ನನ್ನ ಮನಸ್ಸೇ ನನಗೆ ಮೋಸ ಮಾಡಿರುವ ರೀತಿ. ಮನ ಏವ ಮನುಷ್ಯಾಣಾಂ ಬಂಧಸ್ಯ ಕಾರಣಂ. ಮೂರು ಆದದ್ದಲ್ಲ, 3 ಮಾಡಿ ತೋರಿಸೋದು ಯಾರು? ನಮ್ಮ ಮನಸ್ಸು ಸ್ವಾಮಿ. ಕನಸು ಬೀಳುತ್ತಲ್ಲ ರಾತ್ರಿ, ರಾತ್ರಿ ಕನಸು ಬೀಳುತ್ತಲ್ಲ, ಆ ರಾತ್ರಿಯ ಕನಸಲ್ಲಿ ಇದೇ ಮೋಸ. ನಿಮಗೆ ಕನಸು ಬಿದ್ದರೆ ರಾತ್ರಿಯಲ್ಲಿ, ಕನಸಲ್ಲೂ ನಿಮಗೊಂದು ಶರೀರ ಉಂಟು, ಕನಸಿನಲ್ಲೂ ನಿಮಗೊಂದು ಶರೀರ ಉಂಟು. ನಿಜವಾಗಿ ಹೇಳಿ, ಇಡೀ ಕನಸಿನ ಪ್ರಪಂಚ ಅನ್ನುವಂಥದ್ದೇ ನಾನು, ನನ್ನ ಮನಸ್ಸು. ಕನಸಿನ ಪ್ರಪಂಚ ಎಷ್ಟು ವಿಸ್ತಾರವಾಗಿದೆಯೋ, ಈಶಾವಾಸ್ಯಮಿದಗಂ ಸರ್ವಂ, ಎಲ್ಲೆಲ್ಲೂ ನಾನಿದ್ದೇನೆ ಕನಸಲ್ಲಿ. ಕನಸಿನ ಪ್ರಪಂಚ ಯಾವುದು? ನನ್ನ ಮನಸ್ಸೇ. ಆದರೆ ನಾನು ತಿಳ್ಕೊಳ್ಳೋದೇನು? ಸ್ವಾಮೀಜಿ, ಕನಸಲ್ಲಿ ನನಗೊಂದು ಶರೀರ ಇದೆ, ಅದು ಮಾತ್ರ ನಾನು. ಕನಸಲ್ಲಿ ತುಂಬ ಜನಗಳು ಕಾಣಲ್ವೋ? ಇದ್ದಾರೆ ಸ್ವಾಮಿ. ಅವರಲ್ಲಿ ಎಲ್ಲರಲ್ಲೂ ನೀನಿಲ್ವಾ? ಸ್ವಾಮೀಜಿ, ಅವರೆಲ್ಲ ಬೇರೆ, ನಾನು ಬೇರೆ. ಕನಸಲ್ಲೂ ಕೂಡ ಕನಸಿನ ಶರೀರ ಮಾತ್ರ ನಾನು. ಜಗತ್ತು ಬೇರೆ, ನಾನು ಬೇರೆ, ಅವನು ಬೇರೆ, ಅವಳು ಬೇರೆ. ಯಾರು ತೋರಿಸೋದು? ನೆನಪಿರಲಿ, ಮನ ಏವ ಮನುಷ್ಯಾಣಾಂ ಬಂಧಸ್ಯ ಕಾರಣಂ. ನನ್ನ ಮನಸ್ಸೇ ನನಗೆ ಮೋಸ ಮಾಡೋದು. ಕನಸಿನಲ್ಲೂ ನಾನು ಬೇರೆ, ಜೀವ. ಕನಸಿನ ಜಗತ್ತು ಬೇರೆ. ಇದಕ್ಕೆ ಎರಡಕ್ಕೂ ಕಾರಣ ಯಾರು? ಎಚ್ಚರದವ, ಶಿವ, ಈಶ್ವರ. ಎಲ್ಲಿದ್ದಾನೆ ಎಚ್ಚರದವ? ಎಲ್ಲಿದ್ದಾನೆ ಸ್ವಾಮಿ? ಹುಡುಕೋದು. ಕನಸಿನವನು ಎಚ್ಚರದವನನ್ನು ಹುಡುಕಿದ ಹಾಗೆ ಈಗ ನಾವು ಜೀವ ಶಿವನನ್ನು ಹುಡುಕೋದು. ಸ್ವಾಮೀಜಿ, ದೇವರಲ್ಲಿ? ಇದು ಒಳ್ಳೆ ಕಷ್ಟವೇ. ದೇವರಲ್ಲಿ ಅಂದರೆ
ಕನಸಿನವನು ಎಚ್ಚರದವನು ಎಲ್ಲಿ ಅಂತ ಕೇಳಿದ ಹಾಗೆ ನಾನೀಗೇನು ಹೇಳೋದು, ದೇವರಲ್ಲಿ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ. ಇವಾಗ ಹೇಳಿ, ಬೆಳಿಗ್ಗೆದ್ದು ಜೀವ ಅಂತ ಅಂಟಿಕೊಂಡ ಕೂಡಲೇ ಜಗತ್ತು ಬೇರೆ ಆಯಿತು. ಜೀವ ಜಗತ್ತು ಬೇರೆ ಬೇರೆ ಮಾಡಿದ್ಯಾರು? ನನ್ನ ಮನಸ್ಪಂದನ. ತಸ್ಯ ಪ್ರಣಾಶಃ, ಅದು ಯಾರು ಬೆಳಿಗ್ಗೆ ಹೇಳೋದು? ನಾನು. ಅಹಂಕಾರ. ಅಹಂಕಾರ ಬೆಳಿಗ್ಗೆ ಎದ್ದ ಮೇಲೆ ಸ್ವಾಮಿ ಜಗತ್ತು ಈಶ್ವರ. ಈ ಕಡೆ ಈಶ್ವರ ಎಲ್ಲಿಂತ ಕೇಳೋದು ಯಾರು? ಜೀವ. ಈ ಕಡೆ ಜಗತ್ತು ಕಾಣುತ್ತೆ ಅಂತ ಹೇಳೋದು ಯಾರು? ಜೀವ. ನಾನನ್ನುವಂಥದ್ದು ಎದ್ದದ್ದೆಲ್ಲಿಂದ? ಅದರ ಬುಡಕ್ಕೆ ಹೋಗು. ಇವಾಗ ಹೇಳಿ, ನಾನನ್ನುವಂಥ ರೀತಿಯಲ್ಲಿ ಏನು ಜೀವ ಅಂತ ಅಂತೇವೆ, ಅದರ ಬುಡಕ್ಕೆ ಒಳಗೆ ಹೋಗು. ಧ್ಯಾನದ ಸ್ಥಿತಿಯಲ್ಲಿ, ನಿಮ್ಮ ಪ್ರತಿಯೊಬ್ಬರ ಧ್ಯಾನದ ಸ್ಥಿತಿಯಲ್ಲಿ ಇದು ನಾನು ಈ ದೇಹ ಭ್ರಾಂತಿ, ದೇಹ ಭಾವನೆ ಅನ್ನುವಂಥದ್ದು ಬಿತ್ತು. ಪರಾಂತಕಾಲೇ ಪರಿಮುಚ್ಯಂತಿ ಸರ್ವೇ. ಅದಕ್ಕನ್ನೋದು ಸಮಾಧಿ. ಸಮಾಧಿ ಸ್ಥಿತಿ ಅಂದ್ರೇನು? ಮನಸ್ಸಿನ ಸ್ಪಂದನ ಇಲ್ಲ. ಯಾವಾಗ ಮನಸ್ಸಿನ ಸ್ಪಂದನ ಇಲ್ವೋ, ಮನಸ್ಸು ಪ್ರಶಾಂತವಾಗಿ ನಿಂತಾಗ ನಾನು ಬೇರೆ ಜಗತ್ತು ಬೇರೆ ಇಲ್ಲ, ನಾನು ಬೇರೆ ಅವನು ಬೇರೆ ಇಲ್ಲ, ನಾನು ಬೇರೆ ಶಿವ ಬೇರೆ ಇಲ್ಲ. ನಾನನ್ನುವ ಜ್ಯೋತಿ, ನಾನು ಅಂತೇನು ಏನು ಜ್ಯೋತಿ, ಅದೇ ಪರಮಾತ್ಮ ಜ್ಯೋತಿ, ಅದೇ ಎಲ್ಲೆಲ್ಲೂ, ಅದೇ ಸರ್ವವ್ಯಾಪಕವಾದ ಜ್ಯೋತಿ. ಆ ನನ್ನ ಸ್ವರೂಪವನ್ನು ನಾನು ಮರೆತು, ಇವಾಗ ನೋಡಿ, ಸರ್ವವ್ಯಾಪಕವಾಗಿರುವ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನನ್ನುವ ಸತ್ಯ ಸ್ವರೂಪ, ಅದನ್ನು ಮರೆತು ಇದಕ್ಕಂಟಿಕೊಳ್ತೇವೆ ನಾವು. ಯಾವುದಕ್ಕೆ? ಇದು ಸತ್ಯ ಹೇಳಿ, ಇದು ಪ್ರಪಂಚ ಅಲ್ವಾ? ಇದು ಜಗತ್ತಲ್ವಾ? ಏನು ಸ್ವಾಮಿ ಇದರಲ್ಲಿರೋದು? ಎಲುಬು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು, ಹಲವು ವ್ಯಾಧಿಯ ಬೀಡು, ಪಂಚಭೂತದ ನಾಡು. ಹೊರ ಜಗತ್ತು ಪಂಚಭೂತ. ಇದೇನು? ಇದಿನ್ನೊಂದು ಭೂತ. ಇದು ಮಹಾಭೂತ. ಇದು ಸ್ವಾಮಿ, ಇದನ್ನು ನಾನು ಅಂತ ಇದು ಕಂಡುಕೊಂಡದ್ದು ಯಾತಕ್ಕೆ ಹೇಳಿ? ಇದು ಜಗತ್ತಲ್ವಾ? ಜಗತ್ತೇ ಇದು. ಇದನ್ನು ನಾನು ಅಂತ ಒಪ್ಪಿಕೊಂಡದ್ದು ಯಾಕೆ? ಇದಕ್ಕೆ ಅಪ್ಪಿಕೊಂಡದ್ದು ಯಾತಕ್ಕೆ? ಇದಕ್ಕೆ ನಾನನ್ನುವ ರೀತಿಯಲ್ಲಿ ನಾವು ಅದೇ ಬಂಧನ. ಅಷ್ಟೇ ಸ್ವಾಮಿ, ಅದೇ ಬಂಧನ. ಬಂಧನ ಅಂದ್ರೇನು? ನಾನನ್ನುವ ಜ್ಯೋತಿ ಅದು ಈ ದೇಹದ ಒಳಗಲ್ಲ. ತಪ್ಪು ತಿಳ್ಕೊಬೇಡಿ. ಸತ್ತ ಮೇಲೆ ನಾನನ್ನುವ ಆತ್ಮ ಎಲ್ಲೋ ಹೋಗ್ಲಿಕ್ಕುಂಟು, ಏನೋ ಆಗಲಿಕ್ಕುಂಟು, ಎಲ್ಲೋ ಹೋಗಿ ಸರಿ. ಸ್ವಾಮಿ, ನಾನನ್ನುವ ಜ್ಯೋತಿ ಈಗಲೇ ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಹಂ, ಸರ್ವವ್ಯಾಪಕವಾದಂಥ ಶುದ್ಧ ಜ್ಯೋತಿ ನಾನು. ಆ ನಾನನ್ನುವ ಜ್ಯೋತಿಗೆ ಏನಾಗಿದೆ? ಏನಾಗಿಲ್ಲ. ಏನಾಗಿಲ್ಲ ಸ್ವಾಮಿ, ಏನೇನೂ ಆಗಿಲ್ಲ. ಮತ್ತು ಆದದ್ದು ಯಾರಿಗೆ? ಆದದ್ದು ನನ್ನ ನಿಜ ಸ್ವರೂಪವನ್ನು ನಾನು ಮರೆತು ಇದಕ್ಕಂಟಿಕೊಂಡದ್ದು ನಾನು. ಕ್ಷೇತ್ರಜ್ಞ ನನ್ನ ಸ್ವರೂಪ, ಕ್ಷೇತ್ರವನ್ನು ನಾನು ನನ್ನೊಂದು ಕ್ಷೇತ್ರಜ್ಞಯೋ ಸಂಯೋಗ. ನಿಜವಾದ ನಾನನ್ನುವ ಚೈತನ್ಯ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಆನಂದ ಸ್ವರೂಪ ನಾನು, ಅದನ್ನು ಮರೆತು ಇದು ಎಷ್ಟು ಉದ್ದಾಗಲ ಇದೆ, ಇದು ಎಷ್ಟು ಉದ್ದಾಗಲ ಸ್ವಾಮಿ, ಇಷ್ಟು ಮಾತ್ರ ನಾನನ್ನುವ ರೀತಿಯಲ್ಲಿ ಮನಸ್ಸಲ್ಲೊಂದು ಕಲ್ಪನೆ ಬಂತು. ಜೀವದ ಜನನ. ತಪ್ಪು ತಿಳ್ಕೊಬೇಡಿ. ಜೀವ ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ. ಮೂರನ್ನು ಬೇರೆ ಬೇರೆ ಅಂತ ಮಾಡಿದ್ದು ನನ್ನ ಮನಸ್ಸು. ಅಜ್ಞಾನದ ನನ್ನ ಮನಸ್ಸು, ಕತ್ತಲೆಯಲ್ಲಿರುವ ನನ್ನ ಮನಸ್ಸು, ಅಂಧಕಾರದ ನನ್ನ ಮನಸ್ಸು,
ಅಜ್ಞಾನದ ನನ್ನ ಮನಸ್ಸು. ಸಂತ ಜ್ಞಾನೇಶ್ವರ್ ಆಲೋಚನೆ ಮಾಡಿ. ಸಂತ ಜ್ಞಾನೇಶ್ವರ್ ಹುಟ್ಟುವಾಗಲೇ ಸ್ವಾಮಿ, ಹುಟ್ಟುವಾಗಲೇ ಆ ಮನಸ್ಸು ಕುಣಿಯಲೇ ಇಲ್ಲ, ಆ ಮನಸ್ಸು ಬುದ್ಧಿ ಸ್ಪಂದನಗೊಳ್ಳೇ ಇಲ್ಲ. ಆದ್ದರಿಂದ ಇದು ನಾನು ಬರಲೇ ಇಲ್ಲ, ದೇಹ ನಾನು ಭ್ರಾಂತಿಯೇ ಇಲ್ಲ, ಜಗತ್ತು ನನಗಿಂತ ಬೇರೆ ಇಲ್ಲವೇ ಇಲ್ಲ. ಮತ್ತೆ ಹರಿಮಣ ಮುಖೇ ಹರಿಮಣ, ಅಂದರ್ ರಾಮ ಬಾಹರ್ ರಾಮ, ಜಹ ದೇಖೋ ಸಬ್ ರಾಮ ಹಿ ರಾಮ. ಕನಸಲ್ಲೂ ರಾಮ, ಎಚ್ಚರದಲ್ಲೂ ರಾಮ. ಯಾತಕ್ಕೆ? ಆ ಮನಸ್ಸು ಬುದ್ಧಿಯ ಹಿಂದೆ ಅವರಿದ್ದದ್ದು, ಅವರ ಮನಸ್ಸು ಬುದ್ಧಿ ಹಿಂದೆ ಸ್ವಾಮಿ ಅವರಿದ್ದದ್ದು. ಅಲ್ಲಿ ಯಾರು? ಈಶ್ವರ ಭಾವ, ಆತ್ಮಭಾವ. ಆತ್ಮೈವ ಇದಗಂ ಸರ್ವಂ, ಈಶಾವಾಸ್ಯಂ ಇದಗಂ ಸರ್ವಂ, ಬ್ರಹ್ಮೈವ ಇದಗಂ ಸರ್ವಂ, ಸರ್ವಂ ಖಲು ಇದಂ ಬ್ರಹ್ಮ. ಯಾರಿಗೆ? ಅವರ ಮನಸ್ಸು ಕುಣಿಯಲೇ ಇಲ್ಲ, ಆ ಮನಸ್ಸು ಸ್ಪಂದನಗೊಳ್ಳೇ ಇಲ್ಲ. ನಿಮ್ಮ ಅಂತಃಕರಣ ಅನ್ನುವಂಥದ್ದು ಮನಸ್ಸು ಪ್ರಶಾಂತವಾಗಿ ನಿಂತಿತೋ, ನಿಮ್ಮ ಸಾಧನೆ ಮುಗಿಯಿತು. ಸ್ವಾಮೀಜಿ ಏನಾದರೂ ಮಾಡಿ ಸ್ವಾಮೀಜಿ. ಯಾರಿಗೆ? ನಮ್ಮ ಮನಸ್ಸನ್ನು ಸ್ವಲ್ಪ ನಿಲ್ಲಿಸಿಬಿಡಿ ಸ್ವಾಮೀಜಿ. ಅಲ್ಲ, ಏನಾದರೂ ಮಾಡಿ ಸ್ವಾಮೀಜಿ. ಎಲ್ಲರಗಳೇನೆ ಏನಾದರೂ ಮಾಡುವ ಹಾಗೆ, ಇನ್ನೊಬ್ಬರು ಮಾಡುವ ಹಾಗಿದ್ದರೆ ಅರ್ಜುನನಿಗೆ ಕೃಷ್ಣನೇ ಮಾಡ್ತಿದ್ದ. 18 ಅಧ್ಯಾಯಗಳ ಗೀತೆ ಹೇಳೋಕ್ಕೆ ಏನು ಯಾಕೆ ಸ್ವಾಮಿ? ಅರ್ಜುನ ಬಾಯ್ಲಿ, ನಿನ್ನ ನಾನು ಮುಟ್ತೇನೆ, ಹೌದು ನಿನಗೆ ಮೋಕ್ಷ. ಮೋಕ್ಷ ಸೇಲ್ಗೆ ಮೋಕ್ಷ ಇಲ್ಲ ಸ್ವಾಮಿ. ಉದ್ಧರೇತ್ ಆತ್ಮನ ಆತ್ಮಾನಂ ಬುದ್ಧಿಯ ಸ್ವಮನಸ ವಿಷ ಹೃದಯ ವಿಷ. ಸ್ವಂ ನೀನಾಗಿ ನಿನ್ನ ಮನಸ್ಸು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ಮನಸ್ಸಿನ ಪ್ರಶಾಂತತೆಯನ್ನು ಗಳಿಸಬೇಕು. ಇನ್ನೊಬ್ಬರ ಬೇರೊಬ್ಬರ ಮೂಲಕ ಏನಾದರೂ ಆಗೋದಿದ್ದರೆ ಭಾಳ ಸುಲಭ ಇತ್ತು ಸ್ವಾಮಿ ಅಲ್ವಾ? ನಾವೆಲ್ಲ ಪೂಜೆ ಮಾಡೋದು ಹಾಗೆ ಅಲ್ವಾ? ಆಚಾರ್ಯ ಮುಖೇನ ಕಾರಯಿಷೆ. ಸ್ವಾಮೀಜಿ ಗಣಪತಿ ಹೋಮ ಮಾಡಿ, ಯಾರು? ಭಟ್ರು ಗಣಪತಿ ಹೋಮ ಮಾಡಿ, ರುದ್ರ ಹೋಮ ಮಾಡಿ, ವಿಶ್ವ ಹೋಮ, ಆಮೇಲೆ ನಮಗೆ ಅದರ ಪೂರ್ಣ ಫಲವನ್ನು ನಮಗೆ ದಾಟಿಸಿಬಿಡಿ. ಎಷ್ಟಾಯ್ತು ಹೇಳಿ, ತಗೊಳ್ಳಿ ತಕ್ಷಣ. ಆತ್ತಾಗಿದ್ದಿದ್ರೆ ಸುಲಭ ಇತ್ತು ಸ್ವಾಮಿ. ಯಾವುದು? ಲೂಸ್ ಮೋಷನ್ ಯಾರಿಗೆ? ನನಗೆ. ಔಷಧ ತಗೊಳ್ಳೋದು ಯಾರು? ಭಟ್ರು. ಲೂಸ್ ಮೋಷನ್ ನನಗೆ, ಔಷಧ ತಗೊಳ್ಳೋದು ಭಟ್ರು. ಭಟ್ರು ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗುತ್ತೆ ಸ್ವಾಮಿ. ಯಾಕೆ? ರೆಗ್ಯುಲರ್ ವೈಟಮಿನ್ ಟ್ಯಾಬ್ಲೆಟ್ ತಗೋತಾರೆ ಅವರು. ನನ್ನ ಕತೆ ಸ್ವಾಮಿ, ನನ್ನಂತಃಕರಣ ಮನಸ್ಸು ಬುದ್ಧಿಯಲ್ಲಿ ತಪ್ಪು ಕಲ್ಪನೆ ಭ್ರಾಂತಿ ಅಜ್ಞಾನ ಇದೆಯೋ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳೇನು ಮಾಡೋದು? ನಾವು ಮಾಡಿದ ತಪ್ಪನ್ನು ನಮಗೆ ತೋರಿಸೋ ಸ್ವಾಮಿ ಅಷ್ಟೇ. ನನ್ನ ಅಂತಃಕರಣದ ಏನು ಭ್ರಾಂತಿಯನ್ನು ಮಾಡಿಕೊಂಡಿದ್ದೇನೆ, ಇದನ್ನು ನಾನು ಅಂತ ತಪ್ಪು ತಿಳಿದಿದ್ದೇನೆ, ಅದನ್ನು ದಾಟಿಸಿ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪಂಚಕೋಶವನ್ನೂ ದಾಟಿ ಸ್ವಸ್ವರೂಪದಲ್ಲಿ ನಿಲ್ಲು. ಇದು ಗುರುಗಳ ಕೆಲಸ. ಶ್ರವಣೇನೈವ ಜ್ಞಾನೇನೈವ. ಅದನ್ನು ಕೇಳ್ತಾ 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 ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕೂಡ ಪ್ರಕೃತಿ. ಪ್ರಕೃತಿ ಅಂದ್ರೇನು? ಜಡ. ಜಡ ಅಂದ್ರೇನು? ಇವೆಲ್ಲವೂ ಕೂಡ ನಾನಲ್ಲ. ಅಸತ್, ಅನಾತ್ಮ, ಇವೆಲ್ಲವುಗಳಿಗೆ ಸಾಕ್ಷಿ ಯಾರು? ನಾನು. ನಾನನ್ನುವ
ಅಲ್ಲಿ ಪ್ರಶಾಂತವಾಗಿ ಒಳಗೆ ನಿಲ್ಲು. ಆತ್ಮನ್ಯೇವಾತ್ಮನಾ ತಿಷ್ಠತಿ. ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ಅಹಂಕಾರದ ಬುಡ ಎಲ್ಲಿಂದ ನಾನನ್ನುವ ರೀತಿಯಲ್ಲಿ ಬರ್ತೆ ಅಲ್ಲಿ ಪ್ರಶಾಂತವಾಗಿ ಮನಸ್ಸು ಬುದ್ಧಿ ನಿಲ್ಲಿ. ಸ್ಪಂದನ ಇಲ್ಲ. ಮನಸ್ಸಿನ ಸ್ಪಂದನ ಯಾವಾಗಿಲ್ವೋ ನಾನು, ಇದು ಜೀವ, ಇದು ಜಗತ್ತು, ಜೀವ ಜಗತ್ತನ್ನುವ ರೀತಿಯಲ್ಲಿ ತೋರಿಸೋದು ಸ್ವಾಮಿ ಬೆಳಿಗ್ಗೆ ಎದ್ದ ಮೇಲೆ, ನಿಮ್ಮ ಮನಸ್ಸು ಬುದ್ಧಿ ಸ್ಪಂದಿಸಿದ ಮೇಲೆ. ನಿದ್ದೆಯಲ್ಲಿಲ್ಲ. ಗಾಢ ನಿದ್ದೆ. ಮಹರ್ಷಿಗಳು ಮನೆ ಬಿಟ್ಟು ಹೋಗುವ ಮೊದಲೇ ಗಾಢ ನಿದ್ದೆ, ಒಂದು ಅನುಭವ. ಅಲ್ಲಿ ತನಕ ಅವರ ಮನೆಯವರಿಗೂ ಗೊತ್ತಿಲ್ಲ ಏನು, ಬೆಳೆಯ ಸಿರಿ ಮೊಳಕೆಯಲ್ಲಿ, ಬೆಳೆಯ ಸಿರಿ ಮೊಳಕೆಯಲ್ಲಿ. ಮನೆಯವರಿಗೂ ಗೊತ್ತಿಲ್ಲ ಇವ ಸಂತನಾಗ್ತಾನೆ, ಇವ ಮಹಾತ್ಮನಾಗ್ತಾನೆ, ದೇಹ ಭಾವನೆಯನ್ನು ದಾಟ್ತಾನೆ, ಬಂಧನ ಕಳಚಿಕೊಳ್ತಾನೆ, ಗೊತ್ತಿಲ್ಲ. ಹುಡುಗನಾಗಿದ್ದ ಬಹುಶಃ 12 ವರ್ಷ ಇರ್ಬೋದು, ಸಣ್ಣ ಹುಡುಗ. ದೇವಸ್ಥಾನದಲ್ಲಿ ಉತ್ಸವ, ಮನೆಯವರೆಲ್ಲ ಹೋಗಿದ್ದಾರೆ. ಬಾಗಿಲಾಕಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬನೇ ಉಳಿದದ್ದು. ಇವನು ಹೋಗಬೇಕಿತ್ತು ಉತ್ಸವಕ್ಕೆ, ಇವನು ಹೋಗಬೇಕಿತ್ತು. ರಾತ್ರಿ ಉತ್ಸವ. ನಮ್ಮಲ್ಲೆಲ್ಲ ಹೇಗೆಂದರೆ ರಾತ್ರಿ, ಆವಾಗೆಲ್ಲ ಸ್ವಾಮಿ ರಾತ್ರಿ 1 ಗಂಟೆ 2 ಗಂಟೆ ಆನಂದವಾಗಿ ಎಲ್ಲರೂ ಓಡಾಡ್ತಾಯಿದ್ರು ಊರಲ್ಲಿ. ಇವ ಹೋಗಲೇ ಇಲ್ಲ, ಚಿಲ್ಕಾಕಿ ಮಲಗಿದಾನೆ ಸ್ವಾಮಿ. ಬಾಗಿಲು ಹಿಂದಿನ ಬಾಗಿಲು ಅಂದರೆ ಗೊತ್ತಾ, ಈಗಿನ ಬಾಗಿಲು ಥರ ಅಲ್ಲ, ಹಿಡ್ದಪ್ಪ ಮರ ಅದು. ಅದಕ್ಕೆ ಒಳಗಿಂದ ಹೀಗೊಂದು 2 ಚಿಲ್ಕ ಹಾಕಿಬಿಟ್ರು ಅಂದರೆ ಆನೆ ಬಂದು ಗುದ್ದಿದ್ರು ಓಪನ್ ಆಗಲ್ಲ ಅದು. ಎಂಥ ಅದು ಬಾಗಿಲು, ಏನು ಬಾಗಿಲು ಮಲ್ಕೊಂಡ್ಬಿಟ್ಟಿದ್ದಾನೆ. ಕರೆದ್ರು ತಟ್ಟಿದ್ರು, ಬಾಗಿಲು ಗುದ್ದಿದ್ರು, ಎಳ್ಳಿಲ್ಲ. ಅವನ ಅಣ್ಣ ಕಿಟಕಿ ಹತ್ರ ಬಂದು ಕೋಲು ಹಾಕಿ ಚುಚ್ಚಿದವನನ್ನು ಏನು ಮಾಡಿದ್ರು ಹೇಳ್ತಾ ಇಲ್ಲ. ಕೊನೆಗಂತೂ ದೊಡ್ಡ ಕೋಲು ತಂದು ಆ ಚಿಲ್ಕ ಹೊರಗಿನಲ್ಲೇ ಕಿಟಕಿಯಲ್ಲಿ ಚಿಲ್ಕ ತೆಗೆದು ಬಾಗಿಲು ಬಂದರು ಒಳಗೆ. ಬಾಗಿಲು ತೆಗೆದು ಬಂದರೆ ಆ ಅಣ್ಣನಿಗೆ ಎಷ್ಟು ಕೋಪ ಇತ್ತಂದರೆ ಆ ಮಲಗಿದಲ್ಲೇ ಬಾರಿಸಿಬಿಟ್ಟಿದ್ದಾನೆ, ಸಿಕ್ಕಿದಾಗ ಬಾರಿಸಿಬಿಟ್ಟಿದ್ದಾನೆ. ಇವನಿಗೆ ಗೊತ್ತೇ ಇಲ್ಲ. ಬೆಳಿಗ್ಗೆದ್ದು ನೋಡ್ತಾನೆ ಸ್ವಾಮಿ, ಮೈಯೆಲ್ಲ ಬಾತಿದೆ, ಇಲ್ಲಿ ಎಲ್ಲ ಕಡೆ ಬಾತಿದೆ. ಏನಾಯ್ತು ಅಂತಲೇ ಗೊತ್ತಿಲ್ಲ ಅವನಿಗೆ. ಅವನು ಬೇಕು ಅಂತ ಮಲಗಿದ್ದಲ್ಲ. ಯಾವ ವ್ಯಕ್ತಿ ಅನ್ನುವಂಥವನು ಸಮಾಧಿಗೆ ಹೋಗುವಂಥ ಲಕ್ಷಣ ಇತ್ತು, ಅದು ನಿದ್ದೆ ಅಲ್ಲ ಸ್ವಾಮಿ, ಸಮಾಧಿ ಸ್ಥಿತಿಯಲ್ಲೇ ಇದ್ದದ್ದವ. ಇವರಿಗೆ ಅರ್ಥ ಆಗಲಿಲ್ಲ. ಒಳ್ಳೆ ನಿದ್ದೆ ಬರ್ತದ? ನಿಮಗೂ ಅಂಥ ನಿದ್ದೆ ಬರ್ತದ? ಆಲೋಚನೆ ಮಾಡಿ ಸ್ವಾಮಿ. ಅವನಿಗೇನು ಅಂತ ಅರ್ಥವೇ ಆಗಲಿಲ್ಲ. ಆಮೇಲೆ ಅಣ್ಣನಿಗೂ ಬೇಜಾರಾಗುತ್ತೆ. ಸುಮ್ಮನೆ ಆದರೂ ಹೊಡೆದೆ. ಯಾಕೆ ಅವನಿಗೇನು ಗೊತ್ತೇ ಇಲ್ಲ ಸ್ವಾಮಿ. ಮರದ ತುಂಡು ಹಾಗೆ ಬಿದ್ದಿದ್ದಾನೆ. ಆ ರೀತಿ ಬೀಳಬೇಕು. ಆ ರೀತಿ ಬೀಳಬೇಕಂದ್ರೇನೋ ದೇಹ ಮನಸ್ಸು ಬುದ್ಧಿಗಳಿಗಿಂತ ಆಚೆ ಕಡೆ ನಮ್ಮ ನಿಜ ಸ್ವರೂಪದಲ್ಲಿ. ಅದು ಸಮಾಧಿ ಸ್ಥಿತಿ. 12 ವಯಸ್ಸಿಗೆ ಹಾಗಿರಬೇಕಾದ್ರೆ ಇನ್ನೇನು ಹೇಳಿ ಸ್ವಾಮಿ. ಆಚಾರ್ಯ ಶಂಕರರು 8ನೇ ವಯಸ್ಸಿಗೆ ಅಷ್ಟವರ್ಷೇ ಚತುರ್ವೇದಿ, 12 ಸರ್ವಶಾಸ್ತ್ರವಿತ್, 16 ಕೃತವಾನ್ ಭಾಷ್ಯಂ. ಯಾರು? ಆಚಾರ್ಯ ಶಂಕರರು. ಅಷ್ಟವರ್ಷೇ ಚತುರ್ವೇದಿ. ನಮ್ಗ ಆಲೋಚನೆ ಮಾಡಿ ಸ್ವಾಮಿ. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯ ಪ್ರಶಾಂತತೆ. ಗುರುಗಳ ಹತ್ತಿರ ಹೋಗು, ಜ್ಞಾನ ಮಾರ್ಗವನ್ನು ಕೇಳು. ಗುರುಗಳು ನಿನಗೆ ಹೇಳುವಂಥದ್ದು ಒಂದೇ, ಏನು? ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ನಿನಗೆ ಕಾಣುವಂಥ, ನಿನಗೆ ದೃಶ್ಯವಾಗಿ, ನಿನಗೆ
ನನಗಿಂತ ಬೇರೆ ಆಗಿ ಕಾಣುವಂಥ ಏನೆಲ್ಲ ಇದೆಯೋ ಅದು ಯಾವುದೂ ನೀನಲ್ಲ. ಯಾಕೆ? ದೃಶ್ಯತ್ವಾತ್ ಯದೃಶ್ಯಂ ತನ್ನಷ್ಟಂ. ಕಾಣ್ತದೋ ಹೌದು, ಅದು ನೀನಲ್ಲ. ಗುರುಗಳ ಕೆಲಸ ಎಲ್ಲವನ್ನು ದಾಟಿಸಿ ನಿನ್ನ ಸ್ವರೂಪದಲ್ಲಿ ನಿಲ್ಲಿಸ್ತಾರೆ. ಇದಕ್ಕನ್ನೋದು ಜ್ಞಾನ. ಅವರು ಆತ್ಮನನ್ನು ತಂದುಕೊಡುವುದಲ್ಲ, ಮತ್ತು ಅನಾತ್ಮವನ್ನು ಬೇರೆ ಮಾಡುವುದು ಅಷ್ಟೇ. ಯಾವುದನ್ನು ನಾನಲ್ವೋ ಅದನ್ನು ನಾನು ಅಂತ ತಿಳ್ಕೊಂಡಿದ್ದೆ. ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಪಂಚಕೋಶಗಳನ್ನು ದಾಟಿ ನಿಲ್ಲಿಸ್ತಾರೆ. ನನ್ನ ಸ್ವಸ್ವರೂಪೇ ಅವಸ್ಥಾನಂ, ನನ್ನ ನಿಜ ಸ್ವರೂಪದಲ್ಲಿ ನಿಲ್ಲಿಸುವುದಕ್ಕೆ ಗುರುಗಳ ಸಹಕಾರ. ನನ್ನ ನಿಜ ಸ್ವರೂಪವೇ ಆನಂದ, ಶಾಂತಿ. ಅದು ಬರುವಂಥದ್ದಲ್ಲ, ಯಾರೋ ತಂದು ಕೊಡುವಂಥದ್ದಲ್ಲ, ಒಂದು ದಿವಸ ನಾನು ಗಳಿಸುವಂಥದ್ದಲ್ಲ. ಈಗಲೇ ಆನಂದ ಶಾಂತಿ ಅನ್ನುವಂಥದ್ದು ನನ್ನ ಸ್ವರೂಪ. ಈಗಲೇ ಇದಕ್ಕೇನು ಹೆಸರು? ಜ್ಞಾನ ಮಾರ್ಗ. ಜ್ಞಾನ ಅಂದ್ರೇನು? ನನ್ನ ನಿಜವಾದ ಸ್ವರೂಪ ಜ್ಞಾನ. ನನಗೆ ಕಾಣುವ, ನನಗೆ ಮನಸ್ಸು ಬುದ್ಧಿಗೆ ಎಟಕುವ, ನನಗೆ ದೃಶ್ಯವಾಗಿ ಕಾಣುವ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪಂಚಕೋಶಗಳೂ ಕೂಡ ಅಲ್ಲ ನೀನು. ನ ಇತಿ ನ ಇತಿ ನೇತಿ 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 ನೇತೀತಿ ವಾಕ್ಯತಃ. ನನ್ನ ನಿಜ ಸ್ವರೂಪವನ್ನೇ ಅಲ್ಲೇ ಹೋಗಿ ನಿಲ್ಲುವ ಹಾಗೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅನ್ನುವಂಥದ್ದು ಸತ್ತ ಮೇಲೆಲ್ಲ, ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ, ಸತ್ತ ಮೇಲೆಲ್ಲೋ ಒಂದು ಲೋಕಕ್ಕೆ ಹೋಗು ಅಲ್ಲಲ್ಲ. ಈಗ ಇಲ್ಲಿ ವ್ಯವಹಾರ ಪ್ರಪಂಚದಲ್ಲಿದ್ದಾಗಲೇ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅನ್ನುವ ಈ ಉಪಾಧಿಗಳಿದ್ದಾಗಲೇ ಆ ಪಂಚಕೋಶಾತೀತನಾದ ಸ್ವರೂಪ ನೀನು, ಅವಸ್ಥಾತ್ರಯ ಅದನ್ನು ಅತೀತವಾದ ಸ್ವರೂಪ ನೀನು ಅನ್ನುವ ರೀತಿಯಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ನನ್ನನ್ನು ನಿಲ್ಲಿಸುವವರು, ಜ್ಞಾನವನ್ನು ಕೊಡುವ ಮೂಲಕ ಸದ್ಗುರುಗಳು. ಆದ್ದರಿಂದ ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ. ಆತ್ಮಜ್ಞಾನಕ್ಕೆ ಸರಿಯಾದಿನ್ನೊಂದಿಲ್ಲ. ಯಾತಕ್ಕೆ? ಆತ್ಮಜ್ಞಾನವನ್ನು ನಾನು ಸ್ಪಷ್ಟವಾಗಿ ಗುರುಗಳಿಂದ ಗ್ರಹಿಸಿದವನು ನಾನು. ಓ ಸ್ವಾಮೀಜಿ, ಆ ನಾನು ಅನ್ನುವಂಥ ಜ್ಯೋತಿ ಹೌದು. ಈಗ ನಾನು ಅಂತಂತೇನಲ್ಲ, ಹೌದು, ಅದೇ ನಾನನ್ನುವ ಜ್ಯೋತಿಯೇ ಸರ್ವವ್ಯಾಪಕವಾದ ಶುದ್ಧ ಜ್ಯೋತಿ, ಅದೇ ಪರಮಾತ್ಮ ಜ್ಯೋತಿ, ಹೌದು. ಮತ್ತು ನಾನು ಬೇರೆ, ಅವನು ಬೇರೆ, ಅದು ಮನಸ್ಪಂದನದಿಂದ ಬೇರೆ ಬೇರೆ ಅಂತ ಕಾಣೋದು ತಮ್ಮ, ಅಷ್ಟೇ. ನೀನು ನೋಡ್ತಾ ಇರುವ ಕನ್ನಡಕ್ಕೆ ಇದೆ ನೋಡು, ನೀನು ನೋಡ್ತಾ ಇರುವ ಕನ್ನಡಕ್ಕನ್ನುವಂಥ ಮನಸ್ಸು ಬುದ್ಧಿಯನ್ನು ಪ್ರಶಾಂತಗೊಳಿಸು, ಬಸ್, ನಿನ್ನ ಸಾಧನೆ ಮುಗಿಯಿತು. ಇವಾಗ ಮನಸ್ಸು ಕದಡ್ತಾ ಇದೆ, ಇವಾಗ ಮನಸ್ಸು ಕುಣಿತಾ ಇದೆ, ಇವಾಗ ಮನಸ್ಸು ತಲ್ಲಣಗೊಂಡಿರುವ ಮನಸ್ಸು. ಆದ್ದರಿಂದ ಎಲ್ಲವೂ ಬೇರೆ 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 ಕಾಣೋದು. ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿಯೇ ನನ್ನ ಶತ್ರು. ಆ ಕುಣಿತಾ ಇರುವ ಮನಸ್ಸನ್ನುವಂಥದ್ದೇ ನನ್ನ ಶತ್ರು. ಆ ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೋ ತಮ್ಮ, ನಿನ್ನ ಸಾಧನೆ ಮುಗಿಯಿತು. ನಾನು ಯಾವಾಗ ಬಂದೆ ನೀನು ಕೇಳಲ್ಲ. ಯಾಕೆ? ಇದು ನಾನು ಅಲ್ಲವೇ ಅಲ್ಲ. ಈ ಶರೀರ, ಮನಸ್ಸು, ಬುದ್ಧಿ ಅನ್ನುವಂಥದ್ದು ಇದು ಜಗತ್ತು, ಇದು ಪ್ರಪಂಚ, ಇದು ನಾನು ಅಲ್ಲವೇ ಅಲ್ಲ. ಇದು ಯಾವಾಗ ನಾನು ಅಲ್ಲವೇ ಅಲ್ಲ ಅನ್ನುವಂಥ ದೃಢತೆ ಬಂತು, ಮತ್ತು ಪ್ರಶ್ನೆ ಯಾರು ಕೇಳೋದು? ನಾನು ಯಾವಾಗ ಹುಟ್ಟಿದ್ಯಾರು? ಇದು ನಾನು ಅಲ್ಲವೇ ಅಲ್ಲ. ಇದು ನಾನು ಅಲ್ಲವೇ ಅಲ್ಲ ಅಂತಂದಮೇಲೆ ಪ್ರಶ್ನೆಯಲ್ಲಿ ನಾನು ಹುಟ್ಟಿದ್ದೇನೆ, ಹೆದರಿಕೆಯಲ್ಲಿ ನಾನು ಸಾಯ್ತೇನೆ. ಅಭಯಂ ಪ್ರತಿಷ್ಠಾಂ ವಿಂದತೆ, ಮರಣ ಭಯವನ್ನು ದಾಟ್ತಾನೆ ಸ್ವಾಮಿ
ಅದು ದಿನವೂ ಸಾಯ್ತಾನೇ ಇದೆ. ಸಾವಂದ್ರೇನು? ಬದಲಾವಣೆ. ಬದಲಾವಣೆ ಅನ್ನುವಂಥದ್ದೇ ಸಾವು. ಪ್ರತಿ ನಿಮಿಷವೂ ಸಾಯ್ತಾನೇ ಇದೆ. ಅದು ನಾನಲ್ಲ. ಹುಟ್ಟಿದ್ದು ಶರೀರ, ಬೆಳೀತಾ ಇರೋದು ಶರೀರ, ನಾಳೆ ಬೀಳೋದು ಶರೀರ, ಅದು ನಾನಲ್ಲ. ಜೀವಂತ ಇದ್ದಾಗಲೇ ಆತ್ಮಸ್ವರೂಪ ನಾನನ್ನುವ ರೀತಿಯಲ್ಲಿ ಎದ್ದು ಬರ್ತೀರೋ, ಅದು ಸ್ವಾಮಿ ಗುರುಗಳ ಕೆಲಸ. ಗುರುಗಳನ್ನುವಂಥವರು ನಿಮ್ಮನ್ನು ಪ್ರಕೃತಿಯಿಂದ ಪುರುಷನ ಕಡೆಗೆ, ಅಸತ್ತಿನಿಂದ ಸತ್ತಿನ ಕಡೆಗೆ, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮನ್ನು ತಂದು ನಿಲ್ಲಿಸುವ ಶಕ್ತಿ ಗುರುವಿಗೆ ಮಾತ್ರ. ಆತ್ಮಜ್ಞಾನ ಪ್ರದಾನೇನ, ಆತ್ಮಜ್ಞಾನವನ್ನು ಕೊಡುವಂಥ ರೀತಿ. ಅಸತ್ ಅದು ಯಾವುದು ನಾನಲ್ವೋ ಆ ಪ್ರಕೃತಿ ಅನ್ನುವಂಥ ಕ್ಷೇತ್ರ, ಅಸತ್ ದೃಶ್ಯ, ಅದನ್ನು ಬೇರೆ ಮಾಡಿ ಆತ್ಮಸ್ವರೂಪ ನೀನು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನೀನನ್ನುವ ರೀತಿಯಲ್ಲಿ ನಿಲ್ಲಿಸಿದ್ರು ಅದು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಒಂದೇ ಜ್ಯೋತಿ, ಎರಡಿಲ್ಲದು, ಎರಡಾಗಲೂ ಇಲ್ಲ. ಉಪನಿಷತ್ತಿನ ಪ್ರಾರ್ಥನೆ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಜೀವಂತ ಇರುವಾಗ, ಸತ್ತ ಮೇಲೆಲ್ಲ. ಈಗ ಎಲ್ಲಿರೋದು? ಅಜ್ಞಾನದಲ್ಲಿದ್ದಾಗ ಎಲ್ಲಿರೋದು ನಾವು? ಅಸತ್, ಇದು ನಾನನ್ನುವ ಭ್ರಾಂತಿ ಅಲ್ಲ, ಸದ್ವಸ್ತು ನಾನು. ತಮಸ್, ಜಡವಾದ ಶರೀರ ಮನಸ್ಸು ಬುದ್ಧಿಯನ್ನು ಇದಕ್ಕೆ ಅಂಟಿಕೊಂಡು ಇದು ನಾನು ಅಂತ. ತಮಸೋಮ, ಜ್ಯೋತಿ ಸ್ವರೂಪ ನೀನು, ಬೆಳಕಿನ ಸ್ವರೂಪ ನೀನು, ಚಿನ್ಮಯ, ಒಳಗೆ ಬಾ. ಇದಕ್ಕಿನ್ನೊಂದು ಹೆಸರು ಮೃತ್ಯು. ಇದೇನು? ಮೃಣ್ಮಯ. ಮೃತ್ಯು ಅದಲ್ಲ ನೀನು, ಅಮೃತಂಗಮಯ, ಅಮೃತ ಸ್ವರೂಪ ನೀನು. ಮರಣಕ್ಕೆ ಹೆದರಬಾರದು. ಮರಣ ಅನ್ನುವಂಥ ಅದರ ಸ್ವಧರ್ಮ, ಇದರ ಸ್ವಧರ್ಮ ಅನ್ನುವಂಥದ್ದೇ ಮರಣ, ಬದಲಾವಣೆ, ವಿಕಾರ, ಪ್ರತಿ ನಿಮಿಷವೂ. ಅದಲ್ಲ ನಾನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪ ಆತ್ಮಸ್ವರೂಪ ನಾನನ್ನುವ ರೀತಿಯಲ್ಲಿ ಜ್ಞಾನವನ್ನು ಕೊಡುವ ಮೂಲಕ ಗುರುಗಳು ನನ್ನನ್ನು, ಈ ಜಗತ್ತು ಯಾಕೆ ಬಂತು ಅಂತ ಕೇಳಿದೆ ನಾನು. ಯಾವಾಗ? ಅದು ಬೆಳಿಗ್ಗೆ ಎದ್ದು ಇದಕ್ಕಂಟಿಕೊಂಡಾಗ ಜಗತ್ತು ಬೇರೆ ನಾನು ಬೇರೆ, ನಾನು ಬೇರೆ ಜಗತ್ತು ಬೇರೆ ಅಂತ ತೋರಿಸ್ಕೊಳ್ಳೋದು ಮನಸ್ಸಿನ ಸ್ಪಂದನ, ಸುಳ್ಳು. ಆ ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸು. ಆವಾಗ ಇದು ನಾನನ್ನೋ ಭ್ರಾಂತಿ ಬೀಳ್ತದೆ. ಇದು ನಾನನ್ನುವಂಥದ್ದು ಬಿತ್ತೋ ಜಗತ್ತಲ್ಲಿ, ನನಗಿಂತ ಬೇರೆಯಾದ ಜಗತ್ತಲ್ಲಿ ಇಲ್ವೇ? ಮತ್ತೆ ನಾನನ್ನುವ ಜ್ಯೋತಿ ಆತ್ಮಸ್ವರೂಪ ಮಾತ್ರ ಸಮಾಧಿ ಸ್ಥಿತಿ. ಆತ್ಮಸ್ವರೂಪ ಮಾತ್ರ ಅನ್ನುವ ರೀತಿಯಲ್ಲಿ ನಿಲ್ಲುವಾಗ ಪರಮಾತ್ಮ ಜ್ಯೋತಿ ಮಾತ್ರ. ಈ ಜೀವ ಬೇರೆ ಅನ್ನುವಂಥದ್ದು ಭ್ರಾಂತಿ, ಜಗತ್ತು ನನಗಿಂತ ಬೇರೆ ಅನ್ನುವಂಥದ್ದು ಇನ್ನೊಂದು ಭ್ರಾಂತಿ. ಇದು ಎರಡೂ ಬೇರೆ ಬೇರೆ ಅಂತ ಕಂಡದ್ದು ಮನಸ್ಸು ಕುಣಿದಾಗ ಬೆಳಿಗ್ಗೆ ಎದ್ದು ಇದಕ್ಕಂಟಿಕೊಂಡದ್ರಿಂದ ಸ್ವಾಮಿ ಇಷ್ಟೆಲ್ಲ ಕಂಡದ್ದು. ದೇಹ ಮನಸ್ಸು ಬುದ್ಧಿಗಳಿಗಿಂತ ದೂರ ಶುದ್ಧ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅನ್ನುವ ರೀತಿಯಲ್ಲಿ ನಿಲ್ಲುವಾಗ ಜೀವಭಾವ ಇಲ್ಲ, ಜಗತ್ತು ನನಗಿಂತ ಬೇರೆನ್ನೋ ಭ್ರಾಂತಿ ಇಲ್ಲ. ಆತ್ಮಸ್ವರೂಪ ನಾನು ಮಾತ್ರ ಭಾಸ್. ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ
ಪಾವನ ಚರಣ ತೋರೈ ಕರುಣ ಜ್ಞಾನಾಂಬುಧಿ ಪೂರ್ಣ ವಂದೇ ಶಂಕರ ಗುರುದೇವ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನೇ ಆನಂದರೂಪ ನೀಡೈ ಘನ ಜ್ಞಾನ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ. सद्गुरुनाथ महाराज की रमण भगवत पादां